ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಈ ದಿನ ನಾವು ವೈಷ್ಣವ ಸೇವೆ, ನಿನ್ನೆ ಚರ್ಚೆಯಲ್ಲಿ ನೀವು ನಾಮರುಚಿ ಅನ್ನೋ ವಿಷಯದ ಮೇಲೆ ಶ್ರೀಮಾನ್ ಸುವರ್ಣ ಗೌರಹರಿ ಪ್ರಭುವಿಂದ ಕೇಳಿದ್ದೀರಾ. ಈ ದಿನ ವೈಷ್ಣವ ಸೇವೆ ಈ ತತ್ವದ ಕುರಿತಾಗಿ ಕೆಲ ಮಾತುಗಳನ್ನು ನೋಡೋಣ. ಬನ್ನಿ ಮೊದಲು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಚೈತನ್ಯ ಮಹಾಪ್ರಭುಗಳ ಕುರಿತಾದಂತಹ ಈ ಪ್ರಾರ್ಥನೆ, ಅದನ್ನು ಕೂಡ ನೋಡೋಣ. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ನಾವು ಈ ಚರ್ಚೆಯ ಸರಣಿಯಲ್ಲಿ ಮೊದಲನೇ ತರಗತಿಯಲ್ಲಿ ಪರಿಚಯ ಅಥವಾ ಸಂಕ್ಷಿಪ್ತ ಜೀವನ ಚರಿತ್ರೆ ನಾವು ನೋಡಿದಾಗ ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನದ ಒಂದು ರೀತಿ ಮೇಲ್ನೋಟವನ್ನು ನಾವು ಕಂಡಿದ್ವಿ. ಅವರ ಆ ಪ್ರಾಕಟ್ಯದ ಸಂದರ್ಭ ಹೇಗಿತ್ತು, ಆನಂತರ ಯಾವ ಉದ್ದೇಶಗಳಿಗೋಸ್ಕರ ಚೈತನ್ಯ ಮಹಾಪ್ರಭು ಆ ಲೀಲೆಗಳನ್ನು ಪ್ರಕಟಿಸಿದರು, ಅವರ ಜೀವನವನ್ನು ಅರಿಯೋದರ ಮಹತ್ವ ನಮ್ಮ ಭಕ್ತಿಗೆ ಹೇಗೆ ಅದು ಲಾಭದಾಯಕವಾಗ್ತದೆ, ವಿಶೇಷವಾಗಿ ಅವರ ಜೀವನ, ಅವರ ಉಪದೇಶಗಳೇನು ಅನ್ನೋದನ್ನು ನಾವು ಕಂಡ್ವಿ. ಸಂಕ್ಷಿಪ್ತ ರೂಪದಲ್ಲಿ ಅವುಗಳನ್ನು ನಾವು ಪ್ರಭುಪಾದರ ಪುಸ್ತಕದ ಆಧಾರದ ಮೇಲೆ ಕಲ್ತ್ವಿ ಸ್ವಲ್ಪ. ಆ ಚರ್ಚೆಯ ಕೊನೆಯಲ್ಲಿ ನಾವು ನೋಡಿದ್ವಿ, ಚೈತನ್ಯ ಮಹಾಪ್ರಭುಗಳು ಅನೇಕ ಭಕ್ತರಿಗೆ ಅನೇಕ ರೀತಿಯ ಉಪದೇಶಗಳನ್ನು ನೀಡಿದರು. ಆ ಎಲ್ಲ ಉಪದೇಶಗಳ ಸಾರ ಈ 3 ಅಂಶಗಳಲ್ಲಿ ನಾವು ಕಾಣ್ತೀವಿ: ನಾಮರುಚಿ, ವೈಷ್ಣವ ಸೇವೆ ಮತ್ತು ಜೀವದಯೆ. ನಾಮರುಚಿ ವಿಶೇಷವಾಗಿ ಅಲ್ಲಿ ಭಗವಂತನ ನಾಮ, ಹರಿನಾಮ, ಕೃಷ್ಣನಾಮದ ಕುರಿತಾಗಿ ಆಸಕ್ತಿ, ರುಚಿಯನ್ನು ಬೆಳೆಸ್ಕೊಳ್ಳೋದು. ವಿಶಾಲ ಅರ್ಥದಲ್ಲಿ ಭಗವಂತನ ಕುರಿತಾದಂತಹ ನಾಮ, ರೂಪ, ಗುಣ, ಲೀಲೆಗಳನ್ನು ಆಲಿಸುವುದರ, ಅವುಗಳ ಸೇವೆ ಮಾಡುವುದರ ಕುರಿತಾಗಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದು. ವೈಷ್ಣವ ಸೇವೆ, ಅದನ್ನು ನಾವು ಈ ದಿನ ಚರ್ಚೆಯಲ್ಲಿ ನೋಡೋಣ. ಸೊ ಈ ದಿನದ ಚರ್ಚೆ ಇದು ನಮ್ಮ 3ನೇ ತರಗತಿಯಾಗಿದೆ, ವೈಷ್ಣವ ಸೇವೆ. ಬನ್ನಿ ಈ ವೈಷ್ಣವ ಸೇವೆಯ ಚರ್ಚೆಯನ್ನು ನಾವು ನಮ್ಮ ಚೈತನ್ಯ ಮಹಾಪ್ರಭುಗಳೇ ಹೇಗೆ ವರ್ಣಿಸದರನ್ನು ನೋಡೋಣ. ನಾವು ಹಿಂದಿನ ಚರ್ಚೆಯಲ್ಲಿ ನೋಡ್ತಾ ಇದ್ವಿ ಹೇಗೆ ಚೈತನ್ಯ ಮಹಾಪ್ರಭು ಮುಖ್ಯವಾಗಿ ಶ್ರೀ ರೂಪ ಮತ್ತು ಶ್ರೀ ಸನಾತನ ಎಂಬುವಂತಹ ತಮ್ಮ ಶಿಷ್ಯರಿಗೆ ಈ ವೈಷ್ಣವ ತತ್ವಗಳನ್ನು ಬೋಧಿಸಿದರು. ವೈಷ್ಣವ ಸೇವೆ ಇದು ಶ್ರೀ ರೂಪ ಗೋಸ್ವಾಮಿಗಳು ಬರೆದಿರುವಂತಹ ಒಂದು ವಿಶೇಷ ಗ್ರಂಥ, ಭಕ್ತಿ ರಸಾಮೃತ ಸಿಂಧು ಎನ್ನುವ ಗ್ರಂಥ. ಆ ಗ್ರಂಥದಲ್ಲಿ ಭಕ್ತಿ, ಇದನ್ನ ನಾವು ಒಬ್ಬ ವ್ಯಕ್ತಿ ಪಾಲಿಸ್ತಾ ಇದ್ದಾನೆ ಅಂದರೆ ಆತನ ಪಾಲಿಕೆಯಲ್ಲಿ, ಆತನ ನಡವಳಿಕೆಯಲ್ಲಿ ಈ 64 ಕ್ರಿಯೆಗಳು, ಅಂಗಗಳು ಕಾಣಬೇಕು. ಭಕ್ತಿಯ 64 ಅಂಗಗಳನ್ನು ಶ್ರೀ ರೂಪ ಗೋಸ್ವಾಮಿ ಭಕ್ತಿ ರಸಾಮೃತ ಸಿಂಧು ಎನ್ನೋ ಗ್ರಂಥದಲ್ಲಿ ವರ್ಣಿಸಿದ್ದಾರೆ. ಅದರಲ್ಲಿ ವೈಷ್ಣವ ಸೇವೆ ಇದು ಅನೇಕ ಅಂಗಗಳಲ್ಲಿ ಕಾಣುತ್ತೆ. ಪ್ರತಿ ಭಕ್ತನ ಜೀವನದಲ್ಲಿ ಅತಿ ಮುಖ್ಯ ವೈಷ್ಣವ ಅಥವಾ ಭಕ್ತ, ಅದು ಅವನ ಗುರು. ಆ ಗುರುಗಳ ಸೇವೆ ಅದು ಮುಖ್ಯ ರೂಪದ ವೈಷ್ಣವ ಸೇವೆ. ಗುರುಗಳ ಮಾರ್ಗದರ್ಶನ, ಅವರ ಕೃಪೆ, ಅವರ ಆಶ್ರಯದಲ್ಲಿ ಭಕ್ತಿ ಪಾಲಿಸೋದು, ಅದು ಭಕ್ತಿಯ ಅತ್ಯಂತ ಮೂಲಭೂತ ಅಂಶ.
ಹಾಗಾಗಿ 64 ಅಂಗಗಳಲ್ಲಿ ಮೊದಲ 5 ಅಂಗಗಳು, 5 ಕಾರ್ಯಗಳು, ಇವು ಗುರುಗಳ ಕುರಿತಾಗಿಯೇ ಇದೆ. ಆ ಗುರು ತತ್ವವನ್ನು ನಾವು ಸರಿಯಾಗಿ ಪಾಲಿಸದಿದ್ದರೆ ಭಕ್ತಿ ಪ್ರಾರಂಭವೇ ಆಗುವುದಿಲ್ಲ. ಭಕ್ತಿಯ ಪ್ರವೇಶ ಅದು ಗುರುವಿನ ಮೂಲಕವೇ ಆಗತ್ತೆ ಅನ್ನೋದನ್ನ ಶ್ರೀ ರೂಪ ಗೋಸ್ವಾಮಿ ಈ ಮೊದಲ 5 ಅಂಗಗಳಲ್ಲಿ ಹೇಳಿದ್ದಾರೆ. ಮೊದಲನೆಯ ಅಂಗ, ನಾನಿಲ್ಲಿ ಯಾರಾದರೂ ಒಬ್ರು ಭಕ್ತರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಓದ್ತೀರಾ? ಮೊದಲನೇ ಅಂಗದ ಹೆಸರೇನು? ಒಂದು ಓದಿ. ಗುರು. ಹಾ, ಗುರುಪಾದಾಶ್ರಯ. ಹಾ, ಓದಿ. ಗುರುವಿನ ಆಶ್ರಯವನ್ನು ಸ್ವೀಕರಿಸುವುದು. ಹಾ, ಮುಂದೆ ಓದ್ತಾ ಹೋಗಿ. ಎಸ್. ಕೃಷ್ಣ ದೀಕ್ಷಾದಿ ಶಿಕ್ಷಣ. ಎರಡನೆಯದು ಗುರುಗಳಿಂದ ದೀಕ್ಷೆ ಪಡೆಯುವುದು ಮತ್ತು ಅವರಿಂದ ಭಕ್ತಿ ಸೇವೆಯನ್ನು ಹೇಗೆ ನಿರ್ವಹಿಸಬೇಕೆಂದು ಕಲಿಯುವುದು. ಮೂರನೆಯದು ವಿಶ್ರಂಭೇನ ಗುರು ಸೇವೆ. ಗುರುಗಳ ಆದೇಶಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪಾಲಿಸುವುದು. ನಾಲ್ಕನೆಯದು ಸಾಧು ವರ್ತಾನುವರ್ತನ. ಆಚಾರ್ಯರ ಪಾದಚಿಹ್ನೆಗಳನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಅನುಸರಿಸುವುದು. ಐದನೇದು ಸದ್ಧರ್ಮ ಪೃಚ್ಛ. ಗುರುಗಳಿಂದ ಕೃಷ್ಣ ಭಕ್ತಿಯಲ್ಲಿ ಹೇಗೆ ಮುಂದುವರಿಯಬೇಕೆಂದು ವಿಚಾರಿಸುವುದು. ನೋಡಿ, ಈ 5 ಥ್ಯಾಂಕ್ ಯು ಮಾತಾಜಿ ಅವರೇ. ಈ 5 ಅಂಶಗಳೇನಿವೆ, ಈ 5 ಕೂಡ ಗುರುವಿನ ಸಂಬಂಧದಲ್ಲಿಯೇ ಇರುವಂಥದ್ದು. ಮೊದಲನೇದಾಗಿ ಆದೌ ಗುರುಪಾದಾಶ್ರಯ. ಮೊದಲನೇ ಅಂಗ ಅದು ಗುರುವಿನ ಆಶ್ರಯವನ್ನ ಸ್ವೀಕರಿಸೋದು. ಆಶ್ರಯ ಸ್ವೀಕರಿಸೋದು ಅಂದ್ರೆ ಗುರುವೇ ನಮ್ಮ ಮುಖ್ಯ ಆಧಾರ ಅಂತ ಪರಿಗಣಿಸೋದು, ಸ್ವೀಕಾರ ಮಾಡೋದು. ಗುರುಗಳು ನನಗಿಂತ ಹೆಚ್ಚು ತಿಳಿದಿದ್ದಾರೆ, ಅವರಿಂದ ನಾನು ಕೇಳಿ ಅವರ ಉಪದೇಶಗಳನ್ನು ಪಾಲಿಸಿ ನಾನು ಭಕ್ತಿಯನ್ನ ಪಾಲಿಸ್ತೀನಿ ಅಂತ ಈ ರೀತಿಯಾಗಿ ಸ್ವೀಕಾರ ಏನಿದೆ ಇದು ಆಶ್ರಯ ಅಂತ ಹೇಳ್ತಾರೆ. ಎರಡನೆಯದಾಗಿ ಅಲ್ಲಿ ಕೃಷ್ಣ ದೀಕ್ಷಾದಿ ಶಿಕ್ಷಣಂ. ಕೃಷ್ಣನ ತತ್ವವನ್ನ, ಆತನ ದಿವ್ಯ ಸ್ಥಿತಿಯನ್ನ ತಿಳಿಯುವುದು. ಹೇಗೆ? ಗುರುಮುಖೇನ ತಿಳಿಯುವುದು. ಅದಕ್ಕೆ ಮುಖ್ಯವಾಗಿ ಅಲ್ಲಿ ದೀಕ್ಷೆ ಅನ್ನೋ ಶಬ್ದವನ್ನ ಉಪಯೋಗಿಸಿದ್ದಾರೆ. ದೀಕ್ಷೆ ಅಂದ್ರೆ ದಿವ್ಯ ಜ್ಞಾನವನ್ನ ಪಡೆದು ಆ ದಿವ್ಯ ಜ್ಞಾನದ ಪಾಲನೆಯಿಂದ ನಮ್ಮ ಪೂರ್ವ ಕರ್ಮಗಳನ್ನ ಕ್ಷಯಿಸುವುದು. ದೀಕ್ಷಾ. ಅದರ ಜೊತೆ ಶಿಕ್ಷಾ ಅದು ಬಹಳ ಮುಖ್ಯ. ಏನದು ಶಿಕ್ಷಾ ಅಂದ್ರೆ? ಇಲ್ಲಿ ಶಿಕ್ಷಣ ಅಂದ್ರೆ ಕೃಷ್ಣನ ಕುರಿತಾಗಿ, ಕೃಷ್ಣನ ಭಕ್ತಿಯ ಕುರಿತಾಗಿ ಕಲಿಯುವುದು. ಯಾರಿಂದ? ಗುರುಗಳಿಂದ ಕಲಿಯುವುದು. ಕೇವಲ ಒಂದು ಸಂದರ್ಭದಲ್ಲಿ ಗುರುವನ್ನ ಭೇಟಿ ಮಾಡಿ ಅವರಿಂದ ದೀಕ್ಷೆಯನ್ನು ಸ್ವೀಕರಿಸಿದೆ ಅಲ್ಲಿಗೆ ಮುಗಿದು ಹೋಗೋದಿಲ್ಲ. ಅವರಿಂದ ನಿಯಮಿತವಾಗಿ ಭಕ್ತಿಯ ಶಿಕ್ಷಣವನ್ನ ಪಡಿಬೇಕು. ಓಕೆ, ಇಷ್ಟೆಲ್ಲ ನಾವು ಗುರುಗಳಿಂದ ಪಡಿತಾ ಇದ್ದೀವಿ. ಅವರ ಸೇವೆಯನ್ನ ಮಾಡುವುದರ ಮೂಲಕ ನಾವು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಹೇಗೆ ಸೇವೆ ಮಾಡೋದು? ಮುಖ್ಯವಾಗಿ ಅವರ ಉಪದೇಶಗಳನ್ನ ಶ್ರದ್ಧೆ ಭಕ್ತಿಯಿಂದ ಪಾಲಿಸಬೇಕು. ಗುರುಗಳು ನೀಡೋ ಉಪದೇಶಗಳು ಅವು ನಮ್ಮ ಜೀವನದ ಹಿತಕ್ಕೋಸ್ಕರ, ಅಭಿವೃದ್ಧಿ, ಕಲ್ಯಾಣಕ್ಕೋಸ್ಕರ. ಹೀಗೆ ನಾವು ಗುರುಗಳ ಉಪದೇಶವನ್ನ ಪಾಲಿಸುವುದರ ಮೂಲಕ ಅವರ ಸೇವೆಯನ್ನ ಮಾಡ್ತೀವಿ. ಇದಕ್ಕೆ ವಾಣಿ ಸೇವೆ ಅಂತ ಹೇಳ್ತಾರೆ. ಗುರುಗಳ ಸಾಕ್ಷಾತ್ ಸಂಘ ದೊರಕಿದಾಗ ಅವರ ಪ್ರತ್ಯಕ್ಷ ರೂಪದಲ್ಲಿ ಅವರ ಸೇವೆಯನ್ನು ಮಾಡಬಹುದು. ಅದಕ್ಕೆ ವಪು ಸೇವೆ ಅಂತ ಹೇಳ್ತಾರೆ. ಆ ಭಾಗ್ಯ ಸಿಕ್ಕಾಗ ಅದರ ಲಾಭವನ್ನ ಪಡಿಬೇಕು. ಆದರೆ ಗುರುಗಳು ನಮ್ಮ ಕಣ್ಮುಂದೆ ಇಲ್ಲ ಅಂದ್ರೂ ಕೂಡ ಅವರ ಉಪದೇಶಗಳನ್ನ ನಾವು ಸ್ಮರಿಸಿ ನಿತ್ಯವೂ ಪಾಲಿಸ್ತಾ ಹೋಗುವುದು, ಅದು ಉನ್ನತವಾದಂತಹ ಸೇವೆ, ವಾಣಿ ಸೇವೆ. ವಿಶ್ರಂಭೇನ ಗುರು ಸೇವೆ ಅಂದ್ರೆ ಶ್ರದ್ಧೆಯಿಂದ ಪಾಲಿಸೋದು. ಸಾಧು ವರ್ತಮ ಅನುವರ್ತನಂ ಅಂದ್ರೆ ಪೂರ್ವ ಆಚಾರ್ಯರ ಲೀಲೆ ಕಾರ್ಯಗಳನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಪಾಲಿಸೋದು. ಗುರುಗಳ ಮೂಲಕವೇ ನಾವು ಪೂರ್ವ ಆಚಾರ್ಯರ ಜೀವನವನ್ನ ತಿಳಿಯಬೇಕು, ಅವರಂತೆ ಅನುಸರಿಸಬೇಕು. ಅದಲ್ಲದೆ ಕೊನೆಯದಾಗಿ ಸದ್ಧರ್ಮ ಪೃಚ್ಛ ಅಂದ್ರೆ ನಿರಂತರವಾಗಿ ಗುರುಗಳ ಬಳಿ ಹೋಗಿ ಭಕ್ತಿಯ ಕುರಿತಾಗಿ ಇನ್ನಷ್ಟು
ಜಿಜ್ಞಾಸೆಯನ್ನ ತೋರಿಸ್ತಾ ಅವರಿಂದ ಕಲೀಲಿಕ್ಕೆ ಪ್ರಯತ್ನ ಪಡೋದು. ಇದು 5 ಭಕ್ತಿ ಪ್ರವೇಶದ ಅಂಗಗಳು. ಆಕ್ಚುಲಿ ಮೊದಲ 10 ಅಂಗಗಳು ಹೇಳ್ತಾರೆ, ಅದರಲ್ಲಿ ಮೊದಲನೇ 5 ಅಂಗಗಳು ಗುರುಗಳ ಕುರಿತಾಗಿಯೇ ಇದೆ. ಅಷ್ಟೇ ಅಲ್ಲದೆ ರೂಪ ಗೋಸ್ವಾಮಿಗಳು ಮುಂದೆ ಇನ್ನೂ ವರ್ಣಿಸ್ತಾರೆ. 20ನೇ ಅಂಗದಲ್ಲಿ ಅವರು ಹೇಳ್ತಾರೆ, ತತ್ ನಿಂದಾದಿ ಅಸಹಿಷ್ಣುತ ಅಂದ್ರೇನು? ವೈಷ್ಣವರು ಭಗವಂತನ ಪ್ರಿಯರು, ಅವರ ಕುರಿತಾಗಿ ನಿಂದನೆ ಆದಾಗ ಅದನ್ನ ಸಹಿಸದಿರುವುದು. ಅಂದ್ರೆ ಭಕ್ತರ ಕುರಿತಾಗಿ ಕೆಲ ಸ್ಥಿತಿಗಳಲ್ಲಿ ಕೆಲವರು ನಿಂದನೆ ಅಪಮಾನಗಳನ್ನ ಮಾಡ್ತಾ ಇದ್ರೆ ಅದನ್ನ ಸಹಿಸಬಾರದು. ಅಲ್ಲಿಯೇ ಕೂತ್ಕೊಂಡು ಅದನ್ನ ಕೇಳಬಾರದು. ತಕ್ಷಣವೇ ಅಲ್ಲಿಂದ ನಾವು ನಿರ್ಗಮಿಸಬೇಕು. ಇಲ್ಲ ಆ ನಿಂದನೆಗೆ ಪ್ರತ್ಯುತ್ತರವನ್ನ ನೀಡಬೇಕು. ಇಲ್ಲ ಅಂದ್ರೆ ಶಾಸ್ತ್ರ ಹೇಳುತ್ತೆ ನಮ್ಮನ್ನ ನಾವು ಕೊಂದ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ಅಂತಹ ಪೂಜನೀಯರ ನಿಂದನೆಯನ್ನ ನಾವು ಕೇಳ್ತಾ ಅಲ್ಲಿ ನಿಲ್ಲಬಾರದು. ಅದು ನಮ್ಮ ಭಕ್ತಿಗೆ ಅತ್ಯಂತ ಮಾರಕ. ವೈಷ್ಣವಾನಾಂ ಸೇವನಂ, ಇದು 56ನೇ ಅಂಗ. ಅಲ್ಲಿ ಭಕ್ತರ ಸೇವೆಯನ್ನ ಸಕಾರಾತ್ಮಕವಾಗಿ ಮಾಡಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಕೊನೆಯದಾಗಿ ಕೊನೆಯ 4 ಅಂಗಗಳಲ್ಲಿ ಅತಿ ಮುಖ್ಯ ರೂಪದಲ್ಲಿ ವರ್ಣಿಸುವಾಗ ಅಲ್ಲಿ ಮತ್ತೆ ಭಗವದ್ ಭಕ್ತರ ಸಂಘವನ್ನ ಹೇಳ್ತಾರೆ. ಸಜಾತೀಯ ಆಶಯ ಸ್ನಿಗ್ಧ ಸ್ವತೋವರ ಶ್ರೀ ಭಗವದ್ ಭಕ್ತ ಸಂಘ ಅಂತ. ಸೊ ಹೀಗೆ ವೈಷ್ಣವರ ಸಂಘ, ಅವರ ಸೇವೆ, ಇದನ್ನ ಅನೇಕ ರೂಪಗಳಲ್ಲಿ ಈ 64 ಅಂಗಗಳಲ್ಲಿ ಕಾಣಬಹುದು. ಇದು ಬಹಳ ಮುಖ್ಯವಾದದ್ದು. ಇದನ್ನ ಭಾಗವತದಲ್ಲೂ ಕೂಡ ವರ್ಣಿಸಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಒಂದು ಶ್ಲೋಕವನ್ನ ಪದೇ ಪದೇ ಹೇಳ್ತಾ ಇದ್ರು. ತುಲಯಾಮಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವದ್ ಭಕ್ತ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಂ ಉತಾಶಿಷಃ. ಅಂದ್ರೆ ಒಬ್ಬ ಭಗವತ್ ಸಂಗಿ ಅಂದ್ರೆ ಭಕ್ತ, ಆತನ ಸಂಘ, ಅದನ್ನ ಸ್ವರ್ಗದ ಜೊತೆ ನಾವು ಹೋಲಿಸ್ಲಿಕ್ಕಾಗೋದಿಲ್ಲ. ಅದನ್ನ ನಾವು ಮೋಕ್ಷದ ಜೊತೆಗೂ ಹೋಲಿಸ್ಲಿಕ್ಕಾಗೋದಿಲ್ಲ. ಲವ ಮಾತ್ರ, ಏನು ಕ್ಷಣ ಮಾತ್ರದ ಆ ಭಕ್ತರ ಸಂಘವನ್ನ ನಾವು ಸ್ವರ್ಗವಾಗಬಹುದು, ಮೋಕ್ಷವಾಗಬಹುದು, ಅದರ ಜೊತೆ ನಾವು ತೂಗಲಿಕ್ಕಾಗೋದೇ ಇಲ್ಲ. ಹಾಗಿದ್ದಲ್ಲಿ ಭೌತಿಕ ಆ ಏನು ಪ್ರಾಪ್ತಿಗಳ ಕುರಿತಾಗಿ ಏನ್ ಮಾತಾಡೋದು ಅಂತ ಹೇಳಿ ಶುಕಮುನಿಗಳು, ಆಕ್ಚುಲಿ ಇದು ಸೂತ ಮುನಿಗಳು ಹೇಳ್ತಾರೆ. ಆಕ್ಚುಲಿ ಪರೀಕ್ಷಿತನೇ ಖುದ್ದಾಗಿ ಹೇಳುವಂತಹ ಶ್ಲೋಕ ಇದು. ಶುಕಮುನಿಗಳ ಮುಂದೆ ಬಂದಾಗ ಆತ ಈ ರೀತಿ ಹೇಳ್ತಾನೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಈ ಶ್ಲೋಕವನ್ನ ಪದೇ ಪದೇ ಹೇಳ್ತಾ ಏನ್ ಹೇಳ್ತಾ ಇದ್ರು ಅಂದ್ರೆ, ಭಗವಂತನ ಭಕ್ತರ ಸಂಘ ಅದು ಮೇರು ಪರ್ವತದಂತೆ. ಈ ಜಗತ್ನಲ್ಲಿ ನಾವು ಬೇರೆ ಏನನ್ನೇ ಪಡೆದ್ರೂ ಕೂಡ, ಮೋಕ್ಷವನ್ನ ಪಡೆದ್ರೂ ಕೂಡ ಅದು ಒಂದು ರೀತಿ ಸಾಸಿವೆಯಂತೆ. ಸಾಸಿವೆನ ನಾವು ಮೇರು ಪರ್ವತ ಜೊತೆಗೆ ಹೇಗೆ ತಾನೇ ಅದನ್ನ ಹೋಲಿಸ್ಲಿಕ್ಕಾಗತ್ತೆ? ಹಾಗಾಗಿ ಕ್ಷಣ ಮಾತ್ರವೂ ಕೂಡ ಭಕ್ತರ ಸಂಘ ದೊರಕಿದ್ರೆ ಅದನ್ನು ಅತ್ಯಂತ ಗೌರವದಿಂದ, ಕೃತಜ್ಞತೆಯಿಂದ ನಾವು ಸ್ವೀಕರಿಸಬೇಕು. ಭಗವಂತನ ಮುಖದಲ್ಲಿಯೇ, ಭಗವಂತನ ವಾಕ್ಯದಲ್ಲಿಯೇ ಇದನ್ನ ಹೇಳಲಾಗಿದೆ. ಉದ್ಧವ ಗೀತೆ ಅನ್ನುವಂತಹ ಭಾಗವತದ ಒಂದು ವಿಶೇಷ ಸಂದರ್ಭದಲ್ಲಿ ಭಗವಂತ ಹೇಳ್ತಾನೆ, ಮದ್ಭಕ್ತ ಪೂಜಾಭ್ಯಧಿಕಾ. ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಭಕ್ತನ ಪೂಜೆಯೇ ಅತ್ಯಂತ ಅಧಿಕವಾದದ್ದು, ನನ್ನ ಪೂಜೆಗಿಂತಲೂ ಅಧಿಕವಾದದ್ದು. ನನ್ನ ಭಕ್ತನ ಸೇವೆ ಅದು ನನ್ನ ಸೇವೆ, ನನ್ನ ಸಾಕ್ಷಾತ್ ಸೇವೆಗಿಂತಲೂ ಮಿಗಿಲಾದದ್ದು, ಶ್ರೇಷ್ಠ ಅಂತ ಭಗವಂತನೇ ಹೇಳಿದ್ದಾನೆ. ಹಾಗಿದ್ದಲ್ಲಿ ನಾವು ತಿಳ್ಕೊಳ್ಬಹುದು ಎಷ್ಟು ಇದರ ಮಹತ್ವ ಇದೆ. ಒಬ್ಬ ಭಕ್ತನ ಸಂಘ, ಆತನ ಸೇವೆ, ಆತನಿಗೆ ನಾವು ಗೌರವ ತೋರಿಸೋದು ಎಷ್ಟು ಭಕ್ತಿಗೆ ಲಾಭದಾಯಕ ಅನ್ನೋದು ನಾವು ತಿಳ್ಕೊಳ್ಬಹುದು. ಯಾಕೆ ಅಷ್ಟೊಂದು ಅದರ ಕುರಿತಾಗಿ ಹೇಳಲಾಗಿದೆ ಅಂದ್ರೆ, ಒಬ್ಬ ವ್ಯಕ್ತಿಯ ಸಂಘ ಅದು ಇನ್ನೊಬ್ಬರ ಮೇಲೆ ಪ್ರಭಾವವನ್ನು ಬೀರ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ತಿಳಿದೇ ಇದ್ದೀವಿ ಅಲ್ವಾ? ಹೇಗೆ ನಾವು ಸಂಘವನ್ನ ಇಟ್ಕೊಳ್ತೀವೋ ಹಾಗೆ ನಮ್ಮ ಗುಣಗಳು ಬೆಳೆಯುತ್ತವೆ. ಇದನ್ನ ಭಕ್ತಿ ರಸಾಮೃತ ಸಿಂಧು ಅನ್ನೋ ಆ ಗ್ರಂಥದಲ್ಲಿ, ಚೈತನ್ಯರ ಆದೇಶದಂತೆ ಬರೆದಂತಹ ಗ್ರಂಥದಲ್ಲಿ ರೂಪಗೋಸ್ವಾಮಿಗಳು ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಏನದು? ತುಂಬಾ ಸರಳವಾದ ಉದಾಹರಣೆ, ಬಹಳ ಚೆನ್ನಾಗಿದೆ ಉದಾಹರಣೆ. ಏನದು? ಯಸ್ಯ ಯತ್ ಸಂಗತಿ ಪುಂಸೋ ಮಣಿವತ್ ಸ್ಯಾತ್ ತದ್ಗುಣ. ಓದ್ತೀರಾ ಯಾರಾದ್ರೂ? ಅದು ಕಪ್ಪು ಬಣ್ಣದಲ್ಲಿದೆಯಲ್ಲ ಅನುವಾದ. ಒಬ್ಬನು ಓದಿ. ಒಬ್ಬನು ಯಾರೊಂದಿಗೆ ಸಹವಾಸ ಮಾಡುತ್ತಾನೋ
ಅವನ ಗುಣಗಳನ್ನು ಅವನು ಪಡೆಯುತ್ತಾನೆ. ಹೇಗೆಂದರೆ, ಪಕ್ಕದಲ್ಲಿರುವ ವಸ್ತುವಿನ ಬಣ್ಣವನ್ನು ಸ್ಫಟಿಕವು ಆ ಸ್ವೀಕರಿಸುವಂತೆ ಅರಗಿ. ಸ್ಫಟಿಕ ಅಥವಾ ಥ್ಯಾಂಕ್ ಯು ಪ್ರಭುಜಿ. ಸ್ಫಟಿಕ ಅಥವಾ ಕ್ರಿಸ್ಟಲ್ ಅಂತ ಏನು ಹೇಳ್ತೀವಿ, ಅದು ತುಂಬಾ ಹೊಳಿತಾ ಇರುತ್ತೆ. ಅದರ ಹತ್ತಿರದಲ್ಲಿ ನೀವು ಕೆಂಪು ಬಣ್ಣದ ಒಂದು ವಸ್ತುವನ್ನ ಇಟ್ಟರೆ ಆ ಸ್ಫಟಿಕ ಕೆಂಪು ಬಣ್ಣದ್ದಾಗಿ ಕಾಣುತ್ತೆ. ಅದರ ಹತ್ತಿರದಲ್ಲಿ ನೀವು ಹಸಿರು ಬಣ್ಣದ್ದಿಟ್ಟರೆ ಅದು ಹಸಿರು ಬಣ್ಣದಲ್ಲಿ ಕಾಣುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಫಟಿಕ ಅದು ಆ ಹತ್ತಿರದಲ್ಲಿರೋ ವಸ್ತುವಿನ ಬಣ್ಣವನ್ನ ಅದು ಪ್ರತಿಬಿಂಬಿಸ್ತಾ ಇದೆ. ಹಾಗೆ ಒಬ್ಬ ವ್ಯಕ್ತಿಯ ಮನಸ್ಸು, ಆ ಆತ ಯಾರ ಗುಣಗಳ ಬಳಿ ಬರ್ತಾನೋ ಅದರಂತೆಯೇ ಆತನ ಗುಣಗಳು ಮೂಡುತ್ತವೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ನಾವು ನಮ್ಮ ಸಂಘವನ್ನ ಬಹಳ ವಿಶೇಷವಾಗಿ ಆಯ್ಕೆ ಮಾಡಿಕೊಳ್ಬೇಕು. ನಾವು ವೈಷ್ಣವ ಭಕ್ತರಾಗಬೇಕು, ಆ ಗುಣಗಳನ್ನು ಬೆಳೆಸ್ಕೋಬೇಕು, ಭಗವಂತನಿಗೆ ಪ್ರಿಯರಾಗಬೇಕಂದ್ರೆ ಅಂತಹ ಭಕ್ತರೊಡನೆ ಸಂಘ ಬೆಳೆಸ್ಕೊಳ್ಬೇಕು. ಸೊ ಭಕ್ತರ ಸಂಘ ಅಥವಾ ಸೇವೆ ಎಷ್ಟು ಮುಖ್ಯ, ಭಗವಂತ ಕೂಡ ಎಷ್ಟು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾನೆ. ಅದರಿಂದ ನಮ್ಮ ಭಕ್ತಿಯಲ್ಲಿ ಹೇಗೆ ವೈಷ್ಣವ ಗುಣಗಳು ಬೆಳೀತವೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದನ್ನ ಇನ್ನೂ ಇನ್ನೂ ಇದರ ಮಹತ್ವವು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಂದ್ರೆ ಇದಕ್ಕೆ ವಿರುದ್ಧವಾದಂತಹ ತತ್ವದ ಪ್ರಭಾವವನ್ನು ತಿಳಿಬೇಕಾಗುತ್ತೆ. ಒಂದು ಕಡೆ ವೈಷ್ಣವ ಸೇವೆ ಅಂದ್ರೆ ಅದರ ವಿರುದ್ಧವಾದಂತಹ ತತ್ವ ಯಾವುದಾಗತ್ತೆ? ವೈಷ್ಣವ ಅಪರಾಧ. ವೆರಿ ಗುಡ್, ಕರೆಕ್ಟ್. ವೈಷ್ಣವ ಅಪರಾಧ. ವೈಷ್ಣವ ಅಪರಾಧದ ಬಗ್ಗೆ ಚೈತನ್ಯ ಮಹಾಪ್ರಭುಗಳು ಅನೇಕ ಬಾರಿ ಇದನ್ನ ವರ್ಣಿಸ್ತಾರೆ. ರೂಪ ಗೋಸ್ವಾಮಿ ತಮ್ಮ ಗ್ರಂಥದಲ್ಲಿ ಇದನ್ನ ವರ್ಣಿಸುವಾಗ ಅವರು ಹೇಳ್ತಾರೆ, ವೈಷ್ಣವ ಅಪರಾಧದಷ್ಟು ಅತ್ಯಂತ ದೊಡ್ಡ ಅಪಾಯ ಭಕ್ತಿಯಲ್ಲಿ ಇನ್ಯಾವುದೂ ಇಲ್ಲ. ಪಾಪಗಳು ಕೂಡ ಅಂತಹ ದೊಡ್ಡ ಅಪಾಯಗಳೇನಲ್ಲ, ಅಪರಾಧಗಳು ಅವು ಅತ್ಯಂತ ಅಪಾಯಕಾರಿ ಭಕ್ತಿಗೆ. ಎಷ್ಟು ಅಪಾಯಕಾರಿ ಅದನ್ನ ಒಂದು ಉದಾಹರಣೆ ಮೂಲಕ ಹೇಳಿದ್ದಾರೆ. ಬಹಳ ಫೇಮಸ್ ಉದಾಹರಣೆ ಇದು. ಹಾತಿ ಮತ ಅಪರಾಧ ಅಥವಾ ಮದಬತ್ತ ಆನೆಯ ಅಪರಾಧ ಅಂತ ಹೇಳ್ತಾರೆ. ಅಂದ್ರೆ ಏನು ಅಲ್ಲಿ ಬರ್ದಿದ್ದಾರೆ, ಓದ್ತೀರಾ ಕೆಳಗಡೆ? ಓದ್ತೀನಿ ಪ್ರಭು. ಓದಿ ಓದಿ. ಹರೇ ಕೃಷ್ಣ. ವೈಷ್ಣವ ಅಪರಾಧಗಳ ಕೆಲ ವಿಧಗಳು. ಅಲ್ಲಲ್ಲ, ಕೆಳಗಿಂದಲ್ಲ, ಮೇಲ್ಗಡೆದು ಶ್ರೀ ಚೈತನ್ಯ. ವೈಷ್ಣವ ಅಪರಾಧ. ಶ್ರೀ ಚೈತನ್ಯ ಮಹಾಪ್ರಭು ಇದನ್ನು ಮದಮತ್ತ ಆನೆ ಅಪರಾಧ ಎಂದು ಕರೆಯುತ್ತಾರೆ. ಏಕೆಂದರೆ ಒಂದು ಆನೆ ತೋಟವನ್ನು ನಾಶ ಮಾಡಿದಂತೆ ವೈಷ್ಣವ ಅಪರಾಧವು ಭಕ್ತಿಯ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಮದಮತ್ತ ಆನೆ ಅಂದ್ರೇನು? ಒಂದು ಸುಂದರವಾಗಿರುವಂತಹ ತೋಟದಲ್ಲಿ ಕೆಲವೊಮ್ಮೆ ಕಾಡ ಹಂದಿಗಳು ನುಗ್ಗಿದ್ರು ಕೂಡ ಎಷ್ಟು ಧ್ವಂಸ ಮಾಡಿಬಿಡ್ತವೆ. ಆದ್ರೆ ಮದಮತ್ತ ಆನೆ ಅಂದ್ರೆ ಒಂಥರ ಹುಚ್ಚು ಆನೆ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ಆನೆ ನುಗ್ಗಿಬಿಟ್ರೆ ಅಲ್ಲಿರುವಂತಹ ಎಲ್ಲ ಪೈರನ್ನ ಏನು ಬೆಳೆದಿದೆ ಎಲ್ಲವನ್ನು ಕೂಡ ನಾಶ ಮಾಡಿ ಹಾಕಿಬಿಡುತ್ತೆ. ಭಕ್ತಿ ಸುಕೋಮಲವಾದಂತಹ ಒಂದು ಬಳ್ಳಿ, ಭಕ್ತಿ ಲತಾ ಅಂತ ಹೇಳ್ತಾರೆ. ಅದನ್ನು ನಾವು ತುಂಬಾ ಎಚ್ಚರದಿಂದ ಕಾಪಾಡಬೇಕು, ಸಂರಕ್ಷಿಸಬೇಕು, ಅದನ್ನು ಸರಿಯಾದ ವಸ್ತುಗಳನ್ನು ನೀಡಿ ಪೋಷಿಸಬೇಕು. ಆದರೆ ಇಂತಹ ಮಾರಕವಾದಂತಹ ಆನೆ ಆ ತೋಟದೊಳಗೆ ನುಗ್ಗಿಬಿಟ್ರೆ ಆ ಬಳ್ಳಿಗೆ ಏನಾಗ್ಲಿಕ್ಕಿಲ್ಲ, ಬುಡ ಸಮೇತ ಅದು ಕಿತ್ತು ಒಂದು ರೀತಿ ಧ್ವಂಸವಾಗಿ ಬಿಡ್ತದೆ ಅಲ್ವಾ? ಹಾಗೆ ವೈಷ್ಣವರ ಕುರಿತಾಗಿ ಅಪರಾಧಗಳನ್ನು ನಾವು ಎಸಗಿದರೆ, ಅದೇನನ್ನೋದನ್ನ ಕೆಳಗಡೆ ಮುಂದೆ ವರ್ಣಿಸಿದ್ದಾರೆ. ಅಪರಾಧಗಳನ್ನು ಏನಾದರೂ ಎಸಗಿದರೆ ಅದು ಈ ಮದಮತ್ತ ಆನೆಯಂತೆ ನಮ್ಮ ಭಕ್ತಿಯನ್ನ ಬುಡ ಸಮೇತ ನಿರ್ಮೂಲ ಮಾಡಿ ಹಾಕಿಬಿಡುತ್ತೆ. ಅಷ್ಟು ಅಪಾಯಕಾರಿ. ಹೇಳಬೇಕಂದ್ರೆ ಭಕ್ತಿ ಅದು ಶಾಶ್ವತವಾದ ಲಾಭ ನೀಡುವಂಥದ್ದು. ಅದು ನಾಶ ಆಗೋದದು ಹೇಗೆ ಸಾಧ್ಯ ಅಂತ ನಾವು ಕೆಲವೊಮ್ಮೆ ಆಶ್ಚರ್ಯ ಪಡಬಹುದು. ಆದರೆ ಭಗವಂತ ತನ್ನ ಪ್ರಿಯ ಭಕ್ತರ ಕುರಿತಾಗಿ ಅಪರಾಧಗಳನ್ನು ಮಾಡಿದವರನ್ನ ಅತ್ಯಂತ ಕ್ರೋಧದಿಂದ ಕಾಣ್ತಾನೆ. ಇದಕ್ಕೆ ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ಅನೇಕ ನಿದರ್ಶನಗಳು ಉಂಟು. ಅವುಗಳನ್ನು ನಾವು ಒಂದೊಂದಾಗಿ ಈಗ ಲೀಲೆಗಳ ರೂಪದಲ್ಲಿ ನೋಡೋಣ. ಈಗ ವೈಷ್ಣವ ಅಪರಾಧ ಅಂದ್ರೆ ಏನು? ಆದರೆ ಕೆಲವು ವಿಧಗಳನ್ನ
ಕೆಲವು ಮಾತ್ರ, ಆಕ್ಚುಲಿ ಸಾಕಷ್ಟು ವಿಧಗಳಿವೆ, ಕೆಲವು ವಿಧಗಳನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಓದ್ತೀರಾ? ಯಾರು ಓದ್ತಾ ಇದ್ರು ಅವರೇ ಕಂಟಿನ್ಯೂ ಮಾಡಿ. ವೈಷ್ಣವ ಅಪರಾಧಗಳ ಕೆಲ ವಿಧಗಳು ಹಾ ರಕ್ಷಣ ಪ್ರಭು. ಭಕ್ತರನ್ನು ಅವಮಾನಿಸುವುದು, ಹಾ ಭಕ್ತರ ಮೇಲೆ ದ್ವೇಷ, ಅಸೂಯೆ, ಭಕ್ತರ ಸೇವೆಯನ್ನು ತಡೆಯುವುದು, ಭಕ್ತರೊಂದಿಗೆ ಕಲಹ, ಭಕ್ತರ ಕೃಪೆಯನ್ನು ನಿರಾಕರಿಸುವುದು, ಭಕ್ತರ ದೋಷ ಹುಡುಕುವುದು. ಇದು ಕೆಲವು ಮಾತ್ರ. ಆಕ್ಚುಲಿ ಅನೇಕ ರೂಪದಲ್ಲಿ ಅದು ಪ್ರಕಟವಾಗಬಹುದು. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಪ್ರಕಟವಾಗುವುದರ ಮೂಲ ಏನು? ದ್ವೇಷ. ಭಗವಂತನ ಕುರಿತಾಗಿಯೇ ಇರುವಂತಹ ದ್ವೇಷ ಅದು ಭಕ್ತರ ಕುರಿತಾಗಿ ನಮ್ಮ ಕಣ್ಮುಂದೆ ಕಾಣುತ್ತೆ. ಹೀಗೆ ಆ ದ್ವೇಷ ಭಾವನೆ, ಮಾತ್ಸರ್ಯ, ಅಸೂಯೆ ಅನ್ನೋದನ್ನ ನಾವು ತುಂಬಾ ಗಂಭೀರವಾಗಿ ಕಾಣ್ತಾ ಅದರಿಂದ ನಾವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಯಾಕೆಂದ್ರೆ ವೈಷ್ಣವ ಅಪರಾಧದ ಗಾಂಭೀರ್ಯವನ್ನು ನಾವು ತಿಳಿದುಕೊಂಡಾಗ ಆ ಕಡೆ ವೈಷ್ಣವ ಸೇವೆಯ ಉನ್ನತ ಸ್ಥಾನವನ್ನು ಕೂಡ ನಾವು ಇನ್ನೊಂದು ದಿಕ್ಕಿನಲ್ಲಿ ಕಾಣಬಹುದು. ಸೊ ಹಾಗಾಗಿ ವೈಷ್ಣವರ ಸಂಘ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ, ಬಳಸ್ಕೊಂಡ್ರೆ, ಸರಿಯಾದ ಉದ್ದೇಶಕ್ಕೋಸ್ಕರ ನಾವು ಭಕ್ತರೊಡನೆ ಸಂಘವನ್ನ ಮಾಡಿದರೆ ಎಷ್ಟು ಲಾಭ ನೀಡುತ್ತೆ. ಅದನ್ನೇ ನಾವು ಸರಿಯಾಗಿ ವೈಷ್ಣವರ ಜೊತೆ ವ್ಯವಹರಿಸದೇ ಇದ್ರೆ ಅದು ನಮ್ಮನ್ನ ಭಕ್ತಿಯಲ್ಲಿ ಒಂದು ರೀತಿ ಪ್ರತಿಕೂಲ ಸ್ಥಿತಿಗೆ ತಂದೊಯ್ದು ಬಿಡುತ್ತೆ, ಒಂದು ರೀತಿ ಬೆಂಕಿಯಂತೆ. ಹಾಗಾಗಿಯೇ ಹೇಳೋದು ಗುರುಗಳು, ಶ್ರೀ ವಿಗ್ರಹಗಳು, ಇವುಗಳ ಕುರಿತಾಗಿ ನಾವು ಅತ್ಯಂತ ಗೌರವದಿಂದ ವರ್ತಿಸಬೇಕು. ಅಗ್ನಿ, ಬೆಂಕಿಯನ್ನು ತುಂಬಾ ಎಚ್ಚರಿಕೆ ವಹಿಸಿ ಉಪಯೋಗಿಸ್ಬೇಕಲ್ವ? ಹಾಗೆ ಭಕ್ತರೊಡನೆ ನಾವು ಎಚ್ಚರದಿಂದ ನಾವು ವ್ಯವಹರಿಸಬೇಕು. ಅಂದ್ರೆ ಒಂದು ರೀತಿ ಭಯವನ್ನು ಉಂಟು ಮಾಡುವಂತಹ ಮಾತಲ್ಲ, ಆದರೆ ಅದರ ಗಾಂಭೀರ್ಯವನ್ನು ತಿಳ್ಕೊಳ್ಬೇಕು. ಅದರಿಂದ ನಾವು ಮೇಲೆದ್ದೇಳ್ಬೇಕಂದ್ರೆ ಭಕ್ತರ ಕುರಿತಾಗಿ ಸ್ನೇಹವನ್ನ ಬೆಳೆಸ್ಕೊಳ್ಬೇಕು. ಅವರ ದಿವ್ಯ ಗುಣಗಳನ್ನು ನಾವು ಕಂಡು ಪ್ರಶಂಸಿಸಬೇಕು, ಅವರ ಸೇವೆಯನ್ನ ಮಾಡಬೇಕು. ಅವರ ಗುಣಗಳು, ಅವರ ಚರಿತ್ರೆ ಎಷ್ಟು ಆಕರ್ಷಕವಾಗಿರುತ್ತೆ. ಯಾಕಂದ್ರೆ ಅವರು ನಿಸ್ವಾರ್ಥ ರೂಪದಲ್ಲಿ ಭಗವಂತನ ಸೇವೆ ಮಾಡ್ತಾರೆ. ಹಾಗಿದ್ದಲ್ಲಿ ವೈಷ್ಣವರ ಸಂಘವನ್ನ ನಾನು ಹೇಗೆ ಮಾಡಬೇಕು? ಅದರ ಅರ್ಥ ಏನು? ಹೇಗೆ ನಾನು ವೈಷ್ಣವರೊಡನೆ ಸಂಘವನ್ನ ಮಾಡಬೇಕು? ಇದನ್ನು ಕೂಡ ಚೈತನ್ಯ ಮಹಾಪ್ರಭುಗಳು ತಮ್ಮ ರೂಪ ಗೋಸ್ವಾಮಿಗೆ ಉಪದೇಶಗಳನ್ನು ನೀಡುವುದರಲ್ಲಿ ಹೇಳಿದ್ರು. ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಇದು. ದದಾತಿ ಪ್ರತಿಗೃಹಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಓದಿ, ಅನುವಾದ ಓದಿ ಒಬ್ರು ಯಾರಾದ್ರೂ. ಪ್ರಭು, ಓದಿ ಚೇತಸ್. ದಾನವಾಗಿ ಉಡುಗೊರೆಗಳನ್ನು ನೀಡುವುದು, ದಾನವಾಗಿ ಬಂದ ಉಡುಗೊರೆಯನ್ನು ಸ್ವೀಕರಿಸುವುದು, ತಮ್ಮ ಮನಸ್ಸನ್ನು ವಿಶ್ವಾಸದಿಂದ ತಿಳಿಸುವುದು, ವಿಶ್ವಾಸದಿಂದ ವಿಚಾರಿಸುವುದು, ಪ್ರಸಾದವನ್ನು ಸ್ವೀಕರಿಸುವುದು ಮತ್ತು ಪ್ರಸಾದವನ್ನು ನೀಡುವುದು, ಇವು ಭಕ್ತನು ಮತ್ತೊಬ್ಬ ಭಕ್ತನೊಂದಿಗೆ ಹಂಚಿಕೊಳ್ಳುವ ಪ್ರೀತಿಯ 6 ಲಕ್ಷಣಗಳು. ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನೊಡನೆ ಒಂದು ಆದರ್ಶ ಒಂದು ಸಂಬಂಧವನ್ನ ಹೇಗೆ ಸ್ಥಾಪಿಸಬಹುದು, ಅದಕ್ಕೆ ಇಲ್ಲೊಂದು 6 ಲಕ್ಷಣಗಳನ್ನು ಹೇಳಿದ್ದಾರೆ. ಇವು ಇನ್ನಷ್ಟು ಪ್ರಾಕ್ಟಿಕಲ್ ಆಗಿರೋದ್ರಿಂದ ಅವುಗಳನ್ನು ನಾವು ಗುರುತಿಸಬಹುದು. ಏನದು? ಭಕ್ತರಿಗೆ ನಾವು ಉಡುಗೊರೆಗಳನ್ನು ನೀಡೋದು. ಉಡುಗೊರೆ ಅಂದ ತಕ್ಷಣ ಏನಿದು ತುಂಬಾ ದುಬಾರಿ ಆದಂತಹ ವಸ್ತು ನೀಡೋದಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದರ ಅರ್ಥ ಅದಲ್ಲ. ನೋಡಿ, ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೀತಿ ಇದೆ ಅನ್ನೋದನ್ನ ಹೇಗೆ ಕಾಣ್ತೀವಿ? ಇನ್ನೊಬ್ಬ ವ್ಯಕ್ತಿಯನ್ನ ಸಂತುಷ್ಟಿಪಡಿಸ್ಲಿಕ್ಕೆ ಕೆಲ ಕಾರ್ಯಗಳನ್ನ ಮಾಡ್ತಾರೆ ಅಲ್ವಾ? ತುಂಬಾ ಸರಳವಾದ ಉದಾಹರಣೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಒಬ್ಬ ಹುಡುಗ ಇನ್ನೊಂದು ಹುಡುಗಿಯನ್ನ ಪ್ರೀತಿಸ್ತಾನೆ ಅಂದ್ರೆ ಅವಳಿಗೋಸ್ಕರ ಒಂದು ವಿಶೇಷವಾದ ಉಡುಗೊರೆಯನ್ನ ನೀಡ್ತಾನೆ. ಅತ್ಯಂತ ದುಬಾರಿ ಆಗ್ಬೇಕಂತ ಇಲ್ಲ, ಆದ್ರೆ ಆತನ ಪ್ರೀತಿಯ ಸಂಕೇತದ ರೂಪದಲ್ಲಿ ನೀಡ್ತಾನೆ ಅಲ್ವಾ? ಆಕೆ ಜೊತೆ ತನ್ನ ಮನಸ್ಸನ್ನ ಹಂಚ್ಕೊಳ್ತಾನೆ, ಆಕೆಯ ಜೊತೆ ಊಟವನ್ನ ಮಾಡ್ತಾನೆ, ಆಕೆ ನೀಡಿದಂತಹ ವಸ್ತುಗಳನ್ನ ಸ್ವೀಕರಿಸ್ತಾನೆ, ಆಕೆಯ ಮನಸ್ಸಿನ ವಿಚಾರಗಳನ್ನ ಕೇಳ್ತಾನೆ, ಆಕೆ ನೀಡೋ ಪ್ರಸಾದವನ್ನ ಸ್ವೀಕರಿಸ್ತಾನೆ, ಆಕೆಗೂ ಪ್ರಸಾದವನ್ನ ಅಥವಾ ತಿನಿಸನ್ನ ನೀಡ್ತಾನೆ. ಸೊ ಹೀಗೆ ಪ್ರೀತಿ ಬೆಳೆಯೋದು ಹೇಗೆ? ಈ 6 ಕಾರ್ಯಗಳಿಂದ. ಏನದು? ಪರಸ್ಪರ ವಿನಿಮಯ, ಏನೋ ಒಂದು ವಸ್ತುವನ್ನ ಪ್ರೀತಿ ರೂಪದಲ್ಲಿ ನೀಡೋದು, ಅವ್ರು ನೀಡೋದನ್ನ ಗೌರವದಿಂದ ಸ್ವೀಕರಿಸೋದು. ಏನಿದು
ಏನು ಉಪಯೋಗ ಇಲ್ಲ. ಹಾಗಲ್ಲ, ಅವರು ಪ್ರೀತಿಯಿಂದ ಏನನ್ನ ನೀಡಿದ್ರು. ಈಗ ನೋಡಿ, ಸುಧಾಮ ಕೃಷ್ಣನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆತನಿಗೆ ಗೊತ್ತು ಕೃಷ್ಣ ಎಂತಹ ಸಂಪತ್ತು ಸಮೃದ್ಧಿಯಲ್ಲಿದ್ದಾನೆ ಅಂತ. ಆದರೆ ಆತ ಬರಿಗೈಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ? ಅದು ಪ್ರೀತಿ. ಆ ಕುಚೇಲ, ಸುಧಾಮ, ಅವಲಕ್ಕಿ ಅದು ಕೂಡ ಅಷ್ಟು ಒಂದು ರೀತಿ ಭಿಕ್ಷೆ ಬೇಡಿ ತಂದು ಕೊಟ್ಲ ಆತನ ಹೆಂಡತಿ. ಅದನ್ನೇ ಆತ ಒಂದು ತನ್ನ ಬಟ್ಟೆಯಲ್ಲಿ ಕಟ್ಕೊಂಡು ಹೋದ. ಕೃಷ್ಣ ಅದನ್ನು ಎಷ್ಟು ಮುಖ್ಯವಾಗಿ ಪರಿಗಣಿಸ್ತಾ ಅಲ್ವಾ? ಕೃಷ್ಣ ವಸ್ತುವನ್ನ ನೋಡೋದಿಲ್ಲ, ಆ ವಸ್ತುವನ್ನ ನೀಡುವ ಭಾವವನ್ನ ನೋಡ್ತಾನೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಭಕ್ತರೊಡನೆ ವಿನಿಮಯ, ಎಕ್ಸ್ಚೇಂಜಸ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನ ವಿಚಾರಗಳನ್ನು, ನಾನು ಹೇಗೆ ಭಕ್ತಿಯನ್ನು ಆಸ್ವಾದಿಸ್ತಾ ಇದ್ದೀನಿ, ನಾನು ಯಾವುದನ್ನು ವಿಶೇಷವಾಗಿ ಸ್ವೀಕರಿಸ್ತಾ ಇದ್ದೀನಿ, ಅಥವಾ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಭಕ್ತಿಯಲ್ಲಿ ಆಗುವಂಥ ತೊಡಕುಗಳು ಕೂಡ ಕಾಡ್ತಾ ಇರ್ತವೆ, ಅವುಗಳನ್ನು ಕೂಡ ಅವ್ರ ಜೊತೆ ಹಂಚ್ಕೊಳ್ಳೋದು, ಅವರಿಂದ ಮಾರ್ಗದರ್ಶನ ಪಡೆಯೋದು, ಅವರಿಗೇನಾದರೂ ಅಗತ್ಯ ಇದ್ದಲ್ಲಿ ಅವರಿಗೂ ಕೂಡ ನಾವು ನೆರವಾಗೋದು, ಸೇವೆಯ ಭಾವದಲ್ಲಿ. ಸೊ ಇದು ಮತ್ತೆ ಮುಂದಿನ ಇದರಲ್ಲಿ ಪ್ರಸಾದ ನೀಡೋದು, ಪ್ರಸಾದ ಅವರು ನೀಡಿದಾಗ ಅದನ್ನು ಸ್ವೀಕರಿಸುವುದು. ಈ 6 ವಿಧಗಳೇನಿವೆ, ಇವುಗಳನ್ನು ನಾವು ವೈಷ್ಣವರ ಜೊತೆ, ಭಕ್ತರ ಜೊತೆ ಮಾಡಿದಷ್ಟು ನಾವು ವೈಷ್ಣವ ಸಂಘ ಸೇವೆಯನ್ನ ಪಾಲಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವಿಲ್ಲಿ ಈ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಇದರ ಉದಾಹರಣೆಯನ್ನ ಚೈತನ್ಯ ಮಹಾಪ್ರಭುವಿನ ಜೀವನದಲ್ಲಿ ನಾವು ಕಾಣಬಹುದು. ಅವರ ತಮ್ಮ ಜೀವನದಲ್ಲಿ ಪಾನಿ ಆಚಾರಿ ಪ್ರಭು ಜೀವೇರ ಶಿಖಾಯ್, ಭಕ್ತಿನ ಹೇಗೆ ಪಾಲಿಸ್ಬೇಕು, ನಾವು ಹಿಂದಿನ ಚರ್ಚೆಯಲ್ಲಿ ತಾವೆಲ್ಲರೂ ಕೂಡ ಭಗವಂತನ ನಾಮದ ಕುರಿತಾದಂತಹ ಶ್ರದ್ಧೆ ಹೇಗಿರಬೇಕು, ಹೇಗೆ ಗೌರವ ಇರಬೇಕು, ಹೇಗೆ ನಾಮಗಾನೇ ಸದಾ ರುಚಿ, ಇದೆಲ್ಲವನ್ನು ಕೂಡ ನೀವು ನಿನ್ನೆ ಚರ್ಚೆಯಲ್ಲಿ ಕಂಡಿದ್ದೀರಾ. ಸುವರ್ಣಗೌರಿ ಪ್ರಭುಗಳು ಇದನ್ನ ವರ್ಣಿಸಿದ್ದಾರೆ. ಸೊ ಈಗ ಚೈತನ್ಯ ಮಹಾಪ್ರಭುಗಳು ಈ ವೈಷ್ಣವ ಸೇವೆಯ ಈ ತತ್ವಗಳೇನು ನಾವು ನೋಡ್ತಾ ಇದ್ದೀವಿ, ಇವುಗಳನ್ನ ಹೇಗೆ ಅವರು ತೋರಿಸಿದ್ರು ಅದನ್ನ ನೋಡೋಣ ಬನ್ನಿ. ಸೊ ಕೆಲವನ್ನ ಮಾತ್ರ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಹೇಳ್ಬೇಕಂದ್ರೆ ಆ ಪೂರ್ತಿ ಜೀವನದಲ್ಲಿ ನಾವು ಅನೇಕ ಅಂಶಗಳನ್ನ ಈ ವೈಷ್ಣವ ಸೇವೆ ತತ್ವಕ್ಕೆ ಅನುರೂಪವಾಗುವಂತೆ ಕಾಣಬಹುದು. ಚೈತನ್ಯ ಮಹಾಪ್ರಭು ನವದ್ವೀಪದಲ್ಲಿ ಸಂಕೀರ್ತನದ ಅನಾವರಣವನ್ನ ಮಾಡಿದಾಗ ಭಕ್ತರೊಡನೆ ಸಂಕೀರ್ತನ ಮಾಡ್ತಾ ಮಾಡ್ತಾ ಅವರು ತುಂಬ ದೀರ್ಘ ಸಮಯದವರೆಗೆ ನವದ್ವೀಪದ ಕೇರಿಗಳಲ್ಲಿ, ಬೀದಿಗಳಲ್ಲಿ ಸಂಕೀರ್ತನೆ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರು. ಒಂದು ಸಮಯದಲ್ಲಿ ಅವರು ಎಷ್ಟು ದೀರ್ಘಕಾಲದವರೆಗೆ ಸಂಕೀರ್ತನವನ್ನು ಮಾಡ್ತಾರೆ, ಆದರೆ ಭಕ್ತರು ಯಾರಿಗೂ ಕೂಡ ಆಯಾಸವೇ ಆಗಲಿಲ್ಲ. ಎಲ್ಲರೂ ಕೂಡ ಆ ಸಂಕೀರ್ತನದಲ್ಲಿ ಎಷ್ಟು ತಲ್ಲೀನರಾಗಿದ್ರು. ಮಾಮ್ಗಾಚಿ ಅಂತ ಒಂದು ಜಾಗ ಇದೆ ನವದ್ವೀಪದಲ್ಲಿ, ಮಾಯಾಪುರದ ಹತ್ರ. ಅಲ್ಲಿ ಅವರು ಸಂಕೀರ್ತನ ಮಾಡ್ತಾ ಅಲ್ಲಿ ಹೋಗಿದ್ದಾರೆ. ಸಾಕಷ್ಟು ಗಂಟೆಗಳು ಕಾಲ ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭು ನೋಡ್ತಾರೆ, ಏನಿದು ಇವರು ಎಷ್ಟು ನನ್ನ ಕುರಿತಾಗಿ ಎಷ್ಟು ಆಸಕ್ತರಾಗಿದ್ದಾರೆ, ಸಂಕೀರ್ತನದಲ್ಲಿ ಎಷ್ಟು ಅವರ ಭಕ್ತಿ ತಲ್ಲೀನರಾಗಿದ್ದಾರೆ, ಅವರನ್ನು ನಾನು ಸಂತುಷ್ಟಿ ಪಡಿಸ್ಬೇಕು. ಏನು ಮಾಡಲಿ, ಸುತ್ತಮುತ್ತ ಏನೂ ಕಾಣ್ತಾ ಇಲ್ಲ, ಒಂದು ಕೊಡ್ಲಿಕ್ಕೆ, ಅವರಿಗೆ ನೀಡಲಿಕ್ಕೆ, ಅವರ ದಣಿವನ್ನು ಕಡಿಮೆ ಮಾಡಲಿಕ್ಕೆ, ಅವರು ಸಂತುಷ್ಟಿ ಪಡಿಸ್ಲಿಕ್ಕೆ ಏನು ಕಾಣ್ತಾ ಇಲ್ಲ ಅಂತ ನೋಡ್ತಾ ಇದ್ದಾಗೆ ಅಲ್ಲೊಂದು ಮಾವಿನ ವಾಟೆ ಕಾಣುತ್ತೆ. ವಾಟೆ ಅಂದರೆ ಬೀಜ. ಈಗ ಮಾವಿನ ಸೀಸನ್ ಬರುತ್ತಲ್ವಾ, ಎಸ್, ಒಳಗಡೆ ಇರುತ್ತಲ್ವಾ ವಾಟೆ. ಸೊ ಅದನ್ನ ನೋಡ್ತಾ ಇದ್ದ ಹಾಗೆ ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾರೆ, ಆ ಭೂಮಿಯಲ್ಲಿ ಅದನ್ನ ಒಳಗೆ ಹಾಕ್ತಾರೆ, ನೀಡ್ತಾರೆ, ನೆಡ್ತಾರೆ. ನೋಡ್ತಾ ಇದ್ದ ಹಾಗೆ ಅವರ ಇಚ್ಛೆ, ತನ್ನ ಭಕ್ತರನ್ನ ಸಂತುಷ್ಟಿಪಡಿಸುವಂತ ಇಚ್ಛೆ ಎಷ್ಟು ಗಾಢವಾಗಿತ್ತು ನೋಡಿ. ನೋಡ್ತಾ ಇದ್ದ ಹಾಗೆ ಅದು ಚಿಗುರತ್ತೆ, ದೊಡ್ಡದಾಗತ್ತೆ, ಮರವಾಗತ್ತೆ. ಮರದಲ್ಲಿ ಸಮೃದ್ಧವಾಗಿ ಮಾವಿನ ಹಣ್ಣುಗಳು ಅಲ್ಲಿ ಕಾಣ್ತಾ ಇವೆ. ಕಾಯೆಲ್ಲ ಹಣ್ಣುಗಳು, ರಸಭರಿತ ಹಣ್ಣುಗಳು. ಪ್ರತಿಯೊಬ್ಬರಿಗೂ ಕೂಡ ಚೈತನ್ಯ ಮಹಾಪ್ರಭು ಹಣ್ಣುಗಳನ್ನ ನೀಡ್ತಾ ಇದ್ದಾರೆ. ಇದು ನೋಡ್ತಾ ಏನಿದು ಇಂಥ ಪವಾಡ. ಆಕ್ಚುಲಿ ಏನು ಪವಾಡ ಅವರಿಗೆ ಅಸಂಭವ ಹೇಳಿ, ಎಲ್ಲವೂ ಕೂಡ ಸಂಭವ. ಯಾಕೆಂದ್ರೆ ಆ ಪರಮಪುರುಷ, ಆದಿಪುರುಷ ಕೃಷ್ಣನೇ ಅವರು ಅಲ್ವಾ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭು ತಮ್ಮ ಭಕ್ತರಿಗೋಸ್ಕರ ಈ ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಆ ಮಾವಿನಲ್ಲಿ ವಿಶೇಷತೆ ಏನಂತ ವರ್ಣಿಸ್ತಾರೆ ಅಂದ್ರೆ, ಆ ಮಾವಿಗೆ ಚರ್ಮವೂ ಇರಲಿಲ್ಲ, ಒಳಗಡೆ ಬೀಜವೂ ಇರಲಿಲ್ಲ.
ಪೂರ್ತಿಯಾಗಿ ಅದು ಸೇವನೆಗೆ ಯೋಗ್ಯವಾದ್ದಾಗಿತ್ತು, ರಸಭರಿತವಾಗಿತ್ತು, ಅತ್ಯಂತ ಸಿಹಿಯಾಗಿತ್ತು. ಆ ಭಕ್ತರು ಅದನ್ನು ಸ್ವೀಕರಿಸಿ ಚೈತನ್ಯ ಮಹಾಪ್ರಭುವಿನ ಕೃಪೆ ಅಂತ ಸ್ವೀಕರಿಸ್ತಾ ಇದ್ದಾರೆ. ನೋಡಿ, ಮಹಾಪ್ರಭು ತಮ್ಮ ಭಕ್ತರಿಗೆ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಯಾವ ತತ್ವ ಹಿಂದೆ ನೋಡಿದ ಶ್ಲೋಕದಲ್ಲಿ? ಯಾವ ತತ್ವ ಇದು? ಈಗ ತಾನು ನೋಡಿದ್ವಲ್ಲ ಉಪದೇಶ ಅಮೃತ ಶ್ಲೋಕದಲ್ಲಿ. ಯಾವ ತತ್ವ ಇದು? ಪ್ರೀತಿಯ ಯಾವ ತತ್ವ, ಲಕ್ಷಣ? ನೀಡುವುದು ಮತ್ತೆ ಸ್ವೀಕರಿಸುವುದು. ಭುಂಕ್ತೆ ಭೋಜಯತೆ ಅಂದ್ರೇನು? ಸ್ವೀಕರಿಸೋದು ಅಥವಾ ನಾವು ನೀಡೋದು. ಇಲ್ಲಿ ಚೈತನ್ಯ ಮಹಾಪ್ರಭು ನೀಡ್ತಾ ಇದ್ದಾರೆ, ಭಕ್ತರು ಸ್ವೀಕರಿಸ್ತಾ ಇದ್ದಾರಲ್ವಾ? ಸೊ ಹೀಗೆ ಅಷ್ಟೇ ಅಲ್ಲದೆ ಇನ್ನೊಂದು ಸಮಯದಲ್ಲಿ ಭಕ್ತ ಚೈತನ್ಯ ಮಹಾಪ್ರಭು ಸಂತುಷ್ಟಿ ಪಡಿಸ್ಲಿಕ್ಕೆ ಅಂತ ಸಮೃದ್ಧವಾಗಿ ನೈವೇದ್ಯವನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ಅತಿ ವಿಧವಾಗಿ ತಯಾರು ಮಾಡಿದ ಅನೇಕ ಜಾಗದಲ್ಲಿ ನೀವು ಚೈತನ್ಯ ಚರಿತಾಮೃತದಲ್ಲಿ ಇದನ್ನು ಕಾಣ್ತೀರಾ. ಒಂದು ಮುಖ್ಯವಾದಂತಹ ಒಂದು ಸಂದರ್ಭ ಬರುತ್ತೆ. ಸನ್ಯಾಸ ಸ್ವೀಕರಿಸಿದ ಮೇಲೆ ಚೈತನ್ಯ ಮಹಾಪ್ರಭು ಶಾಂತಿಪುರಕ್ಕೆ ಆಗಮಿಸ್ತಾರೆ. ಅದೊಂದು ವಿಶೇಷವಾದ ಯೋಜನೆನೇ ಆಗಿತ್ತು. ಅಲ್ಲಿ ಬಂದಾಗ ಶಾಂತಿಪುರದಲ್ಲಿ ಚೈತನ್ಯ ಮಹಾಪ್ರಭುವಿನ ಪ್ರಿಯ ಭಕ್ತರಾದ ಅದ್ವೈತ ಆಚಾರ್ಯರ ಮನೆ ಇತ್ತು. ಚೈತನ್ಯ ಮಹಾಪ್ರಭು ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಅತಿ ವಿಶೇಷ ರೀತಿಯಲ್ಲಿ ಸಂತುಷ್ಟಿ ಪಡಿಸ್ಬೇಕು. ಅವರೇ ಕೃಷ್ಣ, ಅವರೇ ಜಗನ್ನಾಥಪುರಿಯಲ್ಲಿ ಅನೇಕ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಭೋಗವನ್ನ, ನೈವೇದ್ಯವನ್ನ ಸ್ವೀಕರಿಸಿ ಪ್ರಸಾದ ರೂಪದಲ್ಲಿ ತನ್ನ ಭಕ್ತರಿಗೆ ನೀಡ್ತಾನೆ. ಆತ ಜಗನ್ನಾಥನೇ ಚೈತನ್ಯ. ಜೈ ಗೌರ ಸೈ ಕೃಷ್ಣ ಸೈ ಜಗನ್ನಾಥ್. ಸೊ ಅಂತಹ ಜಗನ್ನಾಥನೇ ಈ ಚೈತನ್ಯ, ಈತನ ನಾನು ಸಂತುಷ್ಟಿ ಪಡಿಸ್ಬೇಕಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ನೈವೇದ್ಯವನ್ನ ತಯಾರು ಮಾಡಿದ್ದಾರೆ. ಆ ತಯಾರು ಮಾಡಿ ಅಲ್ಲಿ ನೋಡ್ತಾರೆ ಚೈತನ್ಯ ಮಹಾಪ್ರಭು, ಏನಿದು, ನಾನು ಸನ್ಯಾಸಿ, ಈ ರೀತಿಯಾದಂತಹ ಭೋಗ ಇದು ನನಗೆ ಸಲ್ಲದು. ಕೃಷ್ಣನಿಗೆ ನೀವು ತುಂಬ ಚೆನ್ನಾಗಿ ನೈವೇದ್ಯವನ್ನು ಅರ್ಪಿಸಿದಿರ, ಬಹಳ ಸಂತೋಷ ನಿಮ್ಮ ನಿಮ್ಮ ಭಕ್ತಿನ ನೋಡಿ. ನನಗೊಂದು ಎಲೆ ಪಲ್ಯ ಅಥವಾ ಅಂದರೆ ಏನೋ ಸೊಪ್ಪಿನ ಪಲ್ಯ, ಒಂದಿಷ್ಟು ಏನೋ ಅನ್ನ ಮತ್ತು ಇದನ್ನ ಸಾರ ದಾಲನ್ನು ನೀಡಿ ಅದರಿಂದ ನಾನು ಸಂತುಷ್ಟನಾಗ್ತೀನಿ ಅಂತ ಹೇಳಿ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ. ಆದರೆ ಅದ್ವೈತಾಚಾರ್ಯ ಅವರಿಗೆ ಒತ್ತಾಯ ಮಾಡ್ತಾನೆ, ಏನಿದು, ನೀನು ಜಗನ್ನಾಥನಾಗಿ ನೀನು ಎಷ್ಟು ಬಾರಿ ಎಷ್ಟು ಪ್ರಮಾಣದಲ್ಲಿ ನೀನು ನೈವೇದ್ಯವನ್ನು ಸ್ವೀಕರಿಸ್ತೀಯ, ಇದು ಎಷ್ಟಿದು ನಿನಗೆ, ಇದು ಎಂಥದ್ದೂ ಅಲ್ಲ. ನಾನು ನೀಡ್ತಾ ಇರೋದು ಅದು ಎಂತಹ ಒಂದು ಕಡಿಮೆ ಪ್ರಮಾಣ ಇದು. ನಿಮ್ಮ ಸೇವೆಯನ್ನು ನಾನು ತಕ್ಕನಾಗಿ ಮಾಡಲಿಕ್ಕೂ ಆಗ್ತಾ ಇಲ್ಲ, ಅಶಕ್ತನಾಗಿದ್ದೇನೆ, ಅಸಮರ್ಥನಾಗಿದ್ದೀನಿ. ದಯವಿಟ್ಟು ನೀವು ಇದನ್ನು ಸ್ವೀಕರಿಸಿ ಅಂತ ಪದೇ ಒತ್ತಾಯ ಮಾಡ್ತಾರೆ. ಚೈತನ್ಯ ಮಹಾಪ್ರಭುವಿನ ಮುಂದೆ ಎಲೆಯನ್ನು ಇಟ್ಟಿದ್ದಾನೆ, ಪಕ್ಕದಲ್ಲಿ ನಿತ್ಯಾನಂದ ಪ್ರಭು ಕೂಡ ಎಲೆಯನ್ನು ಇಟ್ಟಿದ್ದಾನೆ. ಅಲ್ಲಿ ಬಂಗಾಳದ ಪಾಕ ವಿಧಾನದಂತೆ ಅನ್ನವನ್ನು ಬಡಿಸ್ತಾರೆ. ಅನೇಕ ರೀತಿಯ ಪಲ್ಯಗಳನ್ನು ಮಾಡಿದ್ದಾರೆ. ಅನೇಕ ರೀತಿಯ ಏನು ಹೇಳ್ತಾರೆ, ಹುಳಿ ಪದಾರ್ಥಗಳು, ಖಾರ ಪದಾರ್ಥಗಳು, ಕರಿದ ಪದಾರ್ಥಗಳು, ವಿಶೇಷವಾಗಿ ಸಿಹಿ ಪದಾರ್ಥಗಳು, ಅವುಗಳನ್ನೆಲ್ಲ ನೋಡಿ ಚೈತನ್ಯ ಮಹಾಪ್ರಭು ಎಷ್ಟು ಭಕ್ತಿ ನಿಮ್ಮದು ಅಂತ ಹೇಳಿ, ಅಂದರೆ ಪ್ರತಿ ತುತ್ತಿನಲ್ಲೂ ಕೂಡ ಅವರು ಭಗವಂತನ ಆ ಭಕ್ತಿ, ಭಗವಂತನ ಕುರಿತಾದಂತಹ ಅದ್ವೈತಾಚಾರ್ಯರ ಭಕ್ತಿಯನ್ನು ಕಾಣ್ತಾ ಇದ್ದಾರೆ. ಅದನ್ನು ಶ್ಲಾಘಿಸ್ತಾರೆ, ಪ್ರಶಂಸಿಸ್ತಾರೆ. ಅಂದರೆ ಪ್ರಸಾದವನ್ನು ಸ್ವೀಕರಿಸುವ ಭಾವ ಹೇಗಿರಬೇಕು ಅನ್ನೋದನ್ನ ಇಲ್ಲಿ ಮಹಾಪ್ರಭು ತೋರಿಸ್ತಾ ಇದ್ದಾರೆ ಅಲ್ವಾ? ನೋಡಿ, ಭಕ್ತರ ಸೇವೆ ಪ್ರಸಾದವನ್ನು ನೀಡೋದ್ರಲ್ಲೂ ಕೂಡ, ಅವ್ರು ನೀಡೋರ ಪ್ರಸಾದದಲ್ಲಿ ನಾವು ಭಕ್ತಿಯನ್ನು ಕಂಡು ಅವರನ್ನು ಪ್ರಶಂಸಿಸೋದ್ರಲ್ಲೂ ಕೂಡ ಇರಬೇಕು. ಇದನ್ನು ಮಹಾಪ್ರಭು ತೋರಿಸ್ತಾ ಇದ್ದಾರೆ. ಸೊ ಹೀಗೆ ಅವರ ಸಾಮರ್ಥ್ಯಕ್ಕನುಸಾರವಾಗಿ ಅವ್ರ ಪ್ರಸಾದವನ್ನು ನೀಡಬಹುದು. ಈಗ ಕುಚೇಲ ಒಂದು ಒಣ ಅವಲಕ್ಕಿಯನ್ನು ನೀಡಿದ. ಕೃಷ್ಣ ಏನನ್ನು ಕಂಡ, ಇದರಷ್ಟು ಸ್ವಾದಿಷ್ಟವಾದದ್ದು ಏನೂ ಇಲ್ಲ ಅಂತ ಹೇಳಿ ತನ್ನ ಹೆಂಡತಿ ರುಕ್ಮಿಣಿ ಮುಂದೆ ಅದನ್ನು ಖುಷಿಯಿಂದ ತಿಂತಾ ಇದ್ದಾನೆ. ರುಕ್ಮಿಣಿ, ನನಗೂ ಕೊಡ್ತಾ ಇಲ್ವಾ ನೀವು ಸ್ವಾಮಿ ಅಂತ ಹೇಳಿ ಅವನಿಂದ ಹಾಕಿ ತಗೊಳ್ತಾ ಇದ್ದಾಳೆ. ಅಂದರೆ ಭಗವಂತ ತನ್ನ ಭಕ್ತನ ಭಕ್ತಿಯ ಭಕ್ತನಾಗ್ಬಿಡ್ತಾ. ಸೊ ಹೀಗೆ ಚೈತನ್ಯ ಮಹಾಪ್ರಭು ಯಾವ ಭಾವದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಭಕ್ತರ ಸೇವೆಯನ್ನು, ವೈಷ್ಣವ ಸೇವೆಯನ್ನು ಮಾಡಬೇಕನ್ನೋದು ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಚೈತನ್ಯ ಮಹಾಪ್ರಭು ಅವರು ಭಕ್ತರಿಗೆ ಪ್ರಸಾದವನ್ನು ನೀಡೋದ್ರಿಂದ ಭಗವಂತನ ಅನುಗ್ರಹ ನಮಗೆ ಆಗತ್ತೆ ಅನ್ನೋದನ್ನ ಇನ್ನೊಂದು ಸಂದರ್ಭ ಲೀಲೆಯಲ್ಲಿ ತೋರಿಸ್ಕೊಟ್ರು. ಬಹಳ ವಿಶೇಷವಾದ ಸಂದರ್ಭ ಇದು. ಇದನ್ನು ಉತ್ಸವವಾಗಿ ಆಚರಿಸ್ತಾರೆ. ಚೀಡಾ ದಹಿ ಉತ್ಸವ ಅಂತ ಇನ್ನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ.
ಮೇ ತಿಂಗಳಲ್ಲಿ ಅದನ್ನ ಆಚರಿಸ್ತಾರೆ. ಸೊ ಏನದು, ಒಬ್ಬ ಭಕ್ತ ರಘುನಾಥ ದಾಸ ಗೋಸ್ವಾಮಿ, ಆತ ಚೈತನ್ಯ ಮಹಾಪ್ರಭುವಿನ ಸೇವೆ ಮಾಡ್ಬೇಕಂತ ಬಹಳ ಬಯಸ್ತಾ ಇದ್ದ, ಆತನ ಸಂಘ ದೊರಕಲಿ ಅಂತ. ಆದರೆ ಆತನಿಗೆ ಕೆಲ ಸಂದರ್ಭಗಳಿಂದ ಅದು ಆಗ್ತಾ ಇರಲಿಲ್ಲ. ಆಗ ನಿತ್ಯಾನಂದ ಪ್ರಭು ಹೇಳಿದ್ರು, ನೀನು ಎಲ್ಲ ಭಕ್ತರಿಗೆ ಪ್ರಸಾದವನ್ನು ಏರ್ಪಡಿಸು, ಅವರನ್ನ ಸಂತುಷ್ಟಿಪಡಿಸು, ಅವರಿಗೆ ಬೃಹತ್ ಪ್ರಮಾಣದಲ್ಲಿ ಉಡುಗೊರೆಗಳನ್ನು ನೀಡು. ಅದರಿಂದ ಮಹಾಪ್ರಭು ಸಂತುಷ್ಟರಾಗ್ತಾರೆ. ಮಹಾಪ್ರಭುನೇ ಖುದ್ದಾಗಿ ಅಲ್ಲಿ ಬಂದು ನಿನ್ನ ಪ್ರಸಾದವನ್ನು ಸ್ವೀಕರಿಸ್ತಾರೆ ವಿಶೇಷ ದಿವ್ಯ ರೂಪದಲ್ಲಿ. ಆಗ ನೀನು ಅವರ ಕೃಪೆಗೆ ಪಾತ್ರನಾಗ್ತೀಯಾ. ಇದರ ವರ್ಣನೆ ಇನ್ನು ಬಹಳಷ್ಟಿದೆ, ನಾನು ಅದರ ಡೀಟೇಲ್ಸ್ ಹೇಳಲಿಕ್ಕೆ ಇಲ್ಲಿ ಸಮಯ ಕಡಿಮೆ ಆಗುತ್ತೆ. ಬಟ್ ಏನದು, ಭಗವಂತನ ಭಕ್ತರಿಗೆ ಪ್ರಸಾದವನ್ನು ನೀಡೋದ್ರಿಂದ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ಆ ತತ್ವ ಇಲ್ಲಿ ಕಾಣಬಹುದು. ಸೊ ಹೀಗೆ, ಇಷ್ಟೇ ಅಲ್ಲದೆ ಚೈತನ್ಯ ಮಹಾಪ್ರಭು ತಮ್ಮ ಭಕ್ತರೊಡನೆ ಹೇಗೆ ಸೇವೆ ಮಾಡಬೇಕು, ಭಗವಂತನ ಸೇವೆ ಅನ್ನೋದನ್ನ ತೋರಿಸ್ಕೊಟ್ರು. ಒಂದು ವಿಶೇಷವಾದಂತಹ ಒಂದು ಸಂದರ್ಭ, ಲೀಲಾ ಸಂದರ್ಭ ಅದು ಯಾವ್ದಿದು, ಯಾರಿಗೆ ಗೊತ್ತಂಟ? ಯಾವ್ದಿದು? ಏನ್ ಕಾಣ್ತಾ ಇದೆ ಇಲ್ಲಿ? ಗುಂಡೀಚ ಮಾರ್ಜನ. ರಥಯಾತ್ರೆ ಸ್ವಲ್ಪ ದಿನದ ಮುಂಚೆ, ಒಂದಿನದ ಮುಂಚೆ ನಡೆಯುವಂತಹ ಇದು ಒಂದು ಲೀಲೆ. ಚೈತನ್ಯ ಮಹಾಪ್ರಭು ಖುದ್ದಾಗಿ ಎಲ್ಲ ಭಕ್ತರೊಡನೆ ಆ ಗುಂಡೀಚ ದೇವಸ್ಥಾನವನ್ನ ಸ್ವಚ್ಛ ಮಾಡ್ತಾರೆ. ಬಟ್ ಈ ಸ್ವಚ್ಛ ಮಾಡೋ ಈ ಲೀಲೆಯಲ್ಲಿ ಬಹಳಷ್ಟು ವೈಷ್ಣವ ಸೇವೆ ಅಂಶಗಳಿವೆ. ಏನದು? ಚೈತನ್ಯ ಮಹಾಪ್ರಭು ಎಲ್ರಿಗೂ ಹೇಳ್ತಾರೆ, ನಾಳೆ ನಾವೆಲ್ಲರೂ ಹೋಗಿ ಗುಂಡೀಚ ದೇವಸ್ಥಾನವನ್ನು ಸ್ವಚ್ಛ ಮಾಡೋಣ. ಸೊ ಆ ತಕ್ಷಣವೇ ಅಲ್ಲಿ ಕಾಶಿ ಮಿಶ್ರಾ ಎಲ್ಲರೂ ಭಕ್ತರಿದ್ರು, ಅವ್ರಿಗೆಲ್ಲರಿಗೂ ಹೇಳ್ತಾರೆ, ನಾಳೆ ನೀವೆಲ್ಲರೂ ಕೂಡ ಎಲ್ಲ ಭಕ್ತರಿಗೆ ಗೌರವಿಸ್ಲಿಕ್ಕೆ ವಸ್ತುಗಳನ್ನು ತರಬೇಕು. ಆಯ್ತು, ಮಹಾಪ್ರಭು ಪ್ರತಿಯೊಬ್ಬರಿಗೂ ಕೂಡ ಪೊರಕೆ, ಆಮೇಲೆ ಬಟ್ಟೆ, ಆಮೇಲೆ ನೀರು, ಎಲ್ಲದರ ವ್ಯವಸ್ಥೆ ಇರಬೇಕು. ಅವರು ಸ್ವಚ್ಛ ಮಾಡಬೇಕು, ಅವ್ರ ಸೇವೆಗೆ ಎಲ್ಲವೂ ಕೂಡ ಅಲ್ಲಿ ಉಪಲಬ್ಧವಾಗಿರಬೇಕು ಅಂತ. ಆಯಿತು ಮಹಾಪ್ರಭು ಅಂತ. ವಿಶೇಷವಾಗಿ ಚೈತನ್ಯ ಮಹಾಪ್ರಭು ಆ ದಿನ ಬೆಳಿಗ್ಗೆ ಎಲ್ಲ ಭಕ್ತರು ಬಂದಾಗ ಅವರನ್ನೆಲ್ಲ ಅಲ್ಲಿ ದೇವಸ್ಥಾನದ ಮುಂದೆ ಕೂರಿಸಿ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಚಂದನವನ್ನ ಅರ್ಪಿಸ್ತಾರೆ, ಹಚ್ತಾರೆ, ಗಂಧವನ್ನ. ಪ್ರತಿಯೊಬ್ಬರಿಗೂ ಕೂಡ ಹೂವಿನ ಮಾಲೆಯನ್ನ ನೀಡ್ತಾರೆ. ಅವರೆಲ್ಲರನ್ನು ಗೌರವಿಸಿ, ನೀವೀಗ ಸೇವೆ ಮಾಡುವವರಿದ್ದೀರಾ, ಈ ಸೇವೆ ಇದು ಸಾಮಾನ್ಯವಲ್ಲ. ಸೊ ಈ ಸೇವೆಯನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಿ ಅಂತ ಹೇಳಿ ತಿಳಿಸಿ ಅವರಿಗೆ ಆ ಸೇವೆಯ ಭಾಗ್ಯವನ್ನು ನೀಡ್ತಾರೆ. ಅಷ್ಟೇ ಅಲ್ಲದೆ ತಾವೂ ಕೂಡ ಸೇವೆಯಲ್ಲಿ ತೊಡಗಿ ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನ ಎಲ್ಲರಿಗಿಂತಲೂ ಹೆಚ್ಚಾಗಿ ಸೇವೆ ಮಾಡಿ ತೋರಿಸ್ತಾರೆ, ಒಂದು ರೀತಿ ಮಾದರಿ ರೂಪದಲ್ಲಿ. ಅವರ ಭಕ್ತಿಯ ಉತ್ಸುಕತೆ ಎಷ್ಟಿತ್ತು ಅನ್ನೋದ್ರಲ್ಲಿ ಕಾಣ್ತೀವಿ. ಪದೇ ಪದೇ ತುಂಬ ಒಂದು ರೀತಿ ಡಿಟೈಲ್ಡ್ ಆಗಿ ಕ್ಲೀನ್ ಮಾಡ್ತಾರೆ. ಅದಾದ ನಂತರ ಕೊನೆಗೆ ಎಲ್ಲ ಮಾರ್ಜನವಾದಾಗ, ಎಲ್ಲ ಸ್ವಚ್ಛವಾದಾಗ ಹೇಳಿದ್ರು, ನಮ್ಮ ಹೃದಯಗಳೇ ಸ್ವಚ್ಛವಾದವು ಈ ಸೇವೆಯಿಂದ. ಅದಾದ ಮೇಲೆ ಅವರೆಲ್ಲರನ್ನು ಕೂಡ ಆ ತೋಟದಲ್ಲಿ ಕರೆತಂದು ಅವರನ್ನೆಲ್ಲರಿಗೂ ಕೂಡ ಕೂರಿಸಿ ಅವರಿಗೆ ಪ್ರಸಾದವನ್ನು ಬಡಿಸ್ತಾರೆ. ಪ್ರಸಾದವನ್ನು ನೀಡುವಾಗ ಆ ಭಕ್ತನಿಗೆ ವಿಶೇಷವಾಗಿ ಸೊಪ್ಪಿನ ಪಲ್ಯ ಇಷ್ಟ, ಈತನಿಗೆ ಬೆಂಡೆಕಾಯಿ ಪಲ್ಯ ಇಷ್ಟ, ಈತನಿಗೆ ಸಿಹಿ ಪದಾರ್ಥ ಇಷ್ಟ, ಬಡಿಸು 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 ಅಂತ ಹೇಳಿ ಹೇಳಿ ಬಡಿಸಿ ಅವರಿಗೆ ಆನಂದವನ್ನು ನೀಡುವ ಪ್ರಯತ್ನ ಮಾಡ್ತಾರೆ. ನೋಡಿ, ಅಂದ್ರೇನು, ಪ್ರಸಾದವನ್ನು ನೀಡುವಾಗ ಆತನ ವೈಯಕ್ತಿಕ ರುಚಿಗನ್ನು ತಿಳಿದುಕೊಂಡು ಆತನಿಗೆ ಸಂತುಷ್ಟಿ ನೀಡಿಸೋದು. ನೋಡಿ, ಮಹಾಪ್ರಭು ಎಷ್ಟು ಡೀಟೇಲ್ಡ್ ಆಗಿ ಹೋಗ್ತಾ ಇದ್ದಾರೆ ಅಲ್ವಾ? ಸೊ ಹೀಗೆ ಆ ವೈಷ್ಣವ ಸೇವೆಯ ಅಂಶಗಳನ್ನು ಕಾಣಬಹುದು. ಹೀಗೆ ಮಹಾಪ್ರಭುಗಳ ಲೀಲೆಯಲ್ಲಿ ಅನೇಕ ಅಂಶಗಳು ಬರ್ತವೆ. ಈಗ ಕೆಲವು ವಿಶೇಷ ಭಕ್ತರ ಜೀವನವನ್ನು ನೋಡೋಣ. ಯಾಕಂದ್ರೆ ಇವರು ಮಹಾಪ್ರಭುವಿನ ಸಂತುಷ್ಟಿಗೋಸ್ಕರ ಎಷ್ಟರ ಮಟ್ಟಿಗೆ ಸೇವೆಯನ್ನು ಮಾಡ್ತಾ ಇದ್ರು ಅಂತ. ಒಬ್ಬ ಭಕ್ತನ ನೆನಪಾಗುತ್ತೆ ಇಲ್ಲಿ. ಆತನ ಹೆಸರು ಶಿವಾನಂದ ಸೇನ್ ಅಂತ. ಈತ ನವದ್ವೀಪದ ಭಕ್ತ. ಪ್ರತಿ ವರ್ಷ ನವದ್ವೀಪದಿಂದ ನೂರಾರು ಸಾವಿರಾರು ಜನ ಚೈತನ್ಯ ಮಹಾಪ್ರಭುವನ್ನ ಕಾಣಲಿಕ್ಕೆ ಅಂತ ಒರಿಸ್ಸಾದಲ್ಲಿರುವಂತಹ ಜಗನ್ನಾಥ್ಪುರಿಗೆ ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ರು. ಈ ಪೂರ್ತಿ ಪ್ರಯಾಣವನ್ನ ಈ ಶಿವಾನಂದ ಸೇನ್ ನಿರ್ವಹಿಸ್ತಾ ಇದ್ದ. ಆ ಹೋಗೋ ಮಾರ್ಗದಲ್ಲಿ ಅನೇಕ ದರೋಡೆಕೋರರಿದ್ದರು, ಅನೇಕ ರೀತಿಯ ಟ್ಯಾಕ್ಸೇಷನ್ ಸುಂಕ ಕಲೆಕ್ಟ್ ಮಾಡೋರಿದ್ರು. ಯಾಕಂದ್ರೆ ಅಲ್ಲೆಲ್ಲ ಮುಸ್ಲಿಂ ಆಡಳಿತ ಇತ್ತು.
ಇಂತಹ ಒಂದು ಅತ್ಯಂತ ಅಪಾಯಕಾರಿ ಸ್ಥಿತಿ, ಅದರಲ್ಲೂ ಕೂಡ ಈ ಶಿವಾನಂದ ಸೇನ್ ಆ ಯಾತ್ರೆಯ ನಿರ್ವಹಣೆಯನ್ನು ನೋಡ್ಕೊಳ್ತಾ ಇದ್ರು. ಸರಿಯಾದ ಸಮಯಕ್ಕೆ ಎಲ್ಲರಿಗೂ ತೆರಿಗೆಯನ್ನು ಪಾವತಿಸಿ ಪ್ರತಿಯೊಬ್ಬರನ್ನು ಕೂಡ ಆ ಒಂದು ದೇಶದಿಂದ ಇನ್ನೊಂದು ದೇಶ, ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಆಗೋ ಅಪಾಯಗಳು, ಅಲ್ಲಿ ವಸತಿ, ಅಲ್ಲಿ ಪ್ರಸಾದ ಎಲ್ಲವನ್ನು ಕೂಡ ಇವರು ನಿರ್ವಹಿಸ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂದರೆ ಒಂದು ಸಮಯದಲ್ಲಿ ಒಂದು ನಾಯಿ ಅವ್ರನ್ನ ಹಿಂಬಾಲಿಸ್ತಾ ಇರುತ್ತೆ. ಆ ನಾಯಿಯನ್ನು ಕೂಡ, ಓ ಚೈತನ್ಯ ಮಹಾಪ್ರಭುವನ್ನು ಕಾಣ್ಲಿಕ್ಕೆ ಬರ್ತಾ ಇದೆ ನಾಯಿ ಅಂತ ಹೇಳಿ ಅದಕ್ಕೂ ಕೂಡ ಕಾಳಜಿ ನೀಡ್ತಾ, ಆ ದೋಣಿಯನ್ನು ದಾಟುವಾಗ ಅದಕ್ಕಿಂತ ವಿಶೇಷವಾಗಿ ಶುಲ್ಕ ನೀಡಿ, ಸುಂಕವನ್ನು ನೀಡಿ ಅದನ್ನು ಕರೆತರಬೇಕಾದ್ರೆ ಒಂದು ಸಮಯದಲ್ಲಿ ಆ ನಾಯಿ ತಪ್ಪಿಸ್ಕೊಂಡ್ಬಿಡ್ತು. ಅಯ್ಯೋ ಎಲ್ಲಿ ಹೋಯ್ತು ಅಂತ ಹೇಳಿ ಹುಡುಕೊಂಡು ಬನ್ನಿ ಅಂತ ತಮ್ಮ ಸೇವಕರನ್ನು ಕಳಿಸಿ ಎಷ್ಟು ಪ್ರಯತ್ನ ಮಾಡಿದ್ರು, ಸಿಗಲಿಲ್ಲ ಆ ನಾಯಿ. ಆ ನಾಯಿ ಕಾಣದೆ ಅತ್ಯಂತ ಚಿಂತಿತರಾಗಿದ್ದರು. ಅದಾದ ಮೇಲೆ ಜಗನ್ನಾಥ್ಪುರಿಗೆ ಬಂದು ಚೈತನ್ಯ ಮಹಾಪ್ರಭುನ ಕಾಣಲಿಕ್ಕೆ ಬಂದಾಗ ಆಶ್ಚರ್ಯ. ಏನ್ ಗೊತ್ತಾ ಆಶ್ಚರ್ಯ? ಏನು ಆಶ್ಚರ್ಯ ಆಗಿರ್ಬೋದು? ಚೈತನ್ಯ ಮಹಾಪ್ರಭು ಬಳಿ ಆ ನಾಯಿ ಇತ್ತು. ಆ ನಾಯಿ ಎಲ್ಲಿತ್ತು? ಚೈತನ್ಯ ಮಹಾಪ್ರಭು ಬಳಿ ಬಂದ್ಬಿಟ್ಟಿದೆ. ಚೈತನ್ಯ ಮಹಾಪ್ರಭು ಪ್ರಸಾದ ತಗೊಳ್ತಾ ಇರಬೇಕಾದ್ರೆ ಆ ನಾಯಿಗೆ ಅಂತ ಹೇಳಿ ಎಳೆ ಕೊಬ್ಬರಿ, ಹಸಿರು ಕೊಬ್ಬರಿ ಏನಿರ್ತದೆ, ಎಳೆ ಕೊಬ್ಬರಿ, ಎಳೆ ಕೊಬ್ಬರಿಯನ್ನ ಆ ನಾಯಿಗೆ ತಾವು ತಿಂದಾದ್ಮೇಲೆ ಅದನ್ನ ಪ್ರಸಾದದ ರೂಪದಲ್ಲಿ ನೀಡ್ತಾ ಇದ್ರು. ಆ ನಾಯಿ ಹಾರಿ ಹಾರಿ ತಿಂತಾ ಇತ್ತು. ಹೇಳು ಕೃಷ್ಣ, ರಾಮ, ಹರೇ ಅಂತ ಹೇಳಿದಾಗ ಆ ನಾಯಿ ಕೂಡ ಅದು ಉಚ್ಚಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಮರುದಿನ ಆ ನಾಯಿ ಎಲ್ಲ ಭಕ್ತರ ಮುಂದೆಯೇ ಅದು ದೇಹತ್ಯಾಗ ಮಾಡಿ ಭಗವತ್ ಪ್ರಾಪ್ತಿಯನ್ನ ಪಡೀತು. ಅಂದ್ರೇನು? ಶಿವಾನಂದ ಸೇನ ಎಷ್ಟು ಭಕ್ತರ ಸೇವೆಗೆ ಅಂತ ಹೇಳಿ ಕಾಳಜಿಯನ್ನು ವಹಿಸಿದ್ದ. ಆತನ ಆ ಭಕ್ತರ ಸೇವೆಯನ್ನು ಚೈತನ್ಯ ಮಹಾಪ್ರಭು ಸ್ವೀಕರಿಸಿ ಆ ಭಕ್ತನಿಗೆ, ನಾಯಿ ಆತನಿಗೆ ಅತ್ಯಂತ ಪರಮ ಕೃಪೆಯನ್ನು ನೀಡಿ ಅನುಗ್ರಹಿಸಿದರು. ಹೀಗೆ ಶಿವಾನಂದ ಸೇನ್ ಬಹಳ ಪ್ರಿಯ ಚೈತನ್ಯ ಮಹಾಪ್ರಭುವಿಗೆ. ಅದಲ್ಲದೆ ಚೈತನ್ಯ ಮಹಾಪ್ರಭು ಖುದ್ದಾಗಿ ಜಗನ್ನಾಥ್ಪುರಿಗೆ ರಥಯಾತ್ರೆಗೆ ಅಂತ ಬರ್ತಾ ಇದ್ದಂಥ ಭಕ್ತರನ್ನ ಖುದ್ದಾಗಿ ಬರಮಾಡಿಕೊಳ್ತಾ ಇದ್ರು. ಜಗನ್ನಾಥ್ಪುರಿಯ ಊರಿನ ಹೊರಗೆ 18 ಕಂದಕಗಳಿರುವಂತಹ ಒಂದು ಉದ್ದನೆಯ ಸೇತುವೆ ಇತ್ತು. 18 ನಾಲ ಅಂತ ಹೇಳ್ತಾರೆ. ಈಗಲೂ ಕೂಡ ನೀವು ಕಾಣ್ಬೋದು 18 ನಾಲ್. ಅಲ್ಲಿ ಮಹಾಪ್ರಭು ದೂರದಿಂದನೇ ಭಕ್ತರು ಬರ್ತಾ ಇರ್ಬೇಕಾದ್ರೆ ತಾವೇ ಪುರಿ ಹೊರಗಡೆ ಹೋಗಿ, ಜಗನ್ನಾಥ್ಪುರಿ ಹೊರಗಡೆ ಹೋಗಿ ಅಲ್ಲಿ ನಿಂತು ಬರುವ ಭಕ್ತರನ್ನ ಚಂದನವನ್ನ ಅರ್ಪಿಸೋದು, ಮಾಲೆಯನ್ನ ನೀಡೋದು, ಪ್ರಸಾದವನ್ನು ನೀಡೋದು, ಅವ್ರಿಗೆಲ್ಲ ಅದನ್ನ ನೀಡಿ ಅವರಿಗೆ ಸತ್ಕಾರ ಮಾಡಿ ಅವರನ್ನ ಸ್ವಾಗತಿಸ್ತಾ ಇದ್ರು. ಅವರಿಗೆ ವಸತಿ ವ್ಯವಸ್ಥೆಗಳನ್ನು ಏರ್ಪಡಿಸಲಿಕ್ಕೆ ತಮ್ಮ ಪ್ರಿಯ ಭಕ್ತರಿಗೆ ಹೇಳಿದ್ರು. ಹೀಗೆ ಚೈತನ್ಯ ಮಹಾಪ್ರಭು ಅವರನ್ನು ಅತ್ಯಂತ ಕುಲಂಕುಷವಾಗಿ ಅವರ ಒಂದು ರೀತಿಯ ಕ್ಷೇಮ ವಿಚಾರಗಳನ್ನು ನೋಡಿದ್ರು. ನೋಡಿ, ಆಧ್ಯಾತ್ಮಿಕ ಜೀವನದಲ್ಲಿ ನಾವೆಲ್ಲರೂ ತಿಳ್ಕೊಳ್ತೀವಿ ನಾವು ಶರೀರ ಅಲ್ಲ ಆತ್ಮ ಅಂತ. ಆದರೆ ಈ ಶರೀರ ಅನ್ನೋದು ಭಕ್ತಿಯ ಸಾಧನ. ಹಾಗಾಗಿ ಇನ್ನೊಬ್ಬ ಭಕ್ತನ ಸೇವೆ ಮಾಡೋದು, ಆತನ ಭಕ್ತಿಗೆ ನೆರವು ಮಾಡೋದು, ಅದು ಆತನ ಶರೀರದ ಕುರಿತಾಗಿದ್ರೂ ಕೂಡ ಅದು ದಿವ್ಯವೇ. ಯಾಕೆಂದ್ರೆ ಆ ಶರೀರ ಆ ಭಕ್ತ ಭಕ್ತಿಗೆ ಉಪಯೋಗಿಸ್ತಾ ಇದ್ದಾನೆ ಅಲ್ವಾ? ಸೊ ಹಾಗಾಗಿ ಈ ಭಾವದಲ್ಲಿ ಇದು ಒಂದು ರೀತಿ ಸಾಮಾನ್ಯ ಭೌತಿಕ ಜಗತ್ತಿನ ಯೋಗಕ್ಷೇಮದ ವಿಚಾರ ಅಲ್ಲ. ಇದು ಭಕ್ತಿಯ ದೃಷ್ಟಿಕೋನದಿಂದ ಎಲ್ಲ ಭಕ್ತರ ಸೇವೆ ಮಾಡುವುದು, ಆ ಭಗವಂತನ ಸೇವೆ, ಭಗವಂತನ ಸಾಕ್ಷಾತ್ ಸೇವೆಗಿಂತ ಭಗವಂತ ತನ್ನ ಭಕ್ತರ ಸೇವೆಯನ್ನ ಪರಿಗಣಿಸ್ತಾನೆ. ಹೀಗೆ ಚೈತನ್ಯ ಮಹಾಪ್ರಭು ಅನೇಕ ನಿದರ್ಶನಗಳಿವೆ. ಒಂದು ನಿದರ್ಶನ ವೈಷ್ಣವ ಅಪರಾಧದ ಕುರಿತಾಗೂ ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಆಗ ತತ್ವ ನಾವು ಸ್ಪಷ್ಟವಾಗಿ ತಿಳಿತೀವಿ. ಒಮ್ಮೆ ಚೈತನ್ಯ ಮಹಾಪ್ರಭು ಜಗನ್ನಾಥ್ಪುರಿಯಲ್ಲಿದ್ದಾಗ ಅಲ್ಲಿಯ ಅವರ ಪ್ರಿಯ ಭಕ್ತ ಸಾರ್ವಭೌಮ ಭಟ್ಟಾಚಾರ್ಯ ಅವರನ್ನ, ದಯವಿಟ್ಟು ನೀವು ನಮ್ಮ ಮನೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಬೇಡ್ಕೊಳ್ತಾ ಇದ್ರು. ಚೈತನ್ಯ ಮಹಾಪ್ರಭು ಅನೇಕ ಬಾರಿ ಅನೇಕ ಕಾರಣಗಳನ್ನು ನಿರಾಕರಿಸಿದ್ರು ಕೂಡ ಅದನ್ನ ಅವರು ಒಪ್ಪಲಿಲ್ಲ. ಬರಬೇಕು ಅಂತ ಹೇಳಿದಾಗ, ಆಯಿತು ನೀವು ನನ್ನ ಹಿರಿಯರು ಅಂತ ಹೇಳಿ ಅವರ ಮಾತನ್ನು ಗೌರವಿಸಿ ಆ ದಿನ ಬರ್ತಾರೆ. ಸಾರ್ವಭೌಮ ಭಟ್ಟಾಚಾರ್ಯ ಆತನಿಗೆ ಒಂದು ವಿಷಯ ತಿಳಿದಿತ್ತು. ಏನದು? ಆತನ ಮಗಳ ಗಂಡ, ಅಂದ್ರೆ ಆತನ ಅಳಿಯನ ಹೆಸರು
ಅಮೋಘ. ಈ ಅಮೋಘ ಒಂದು ರೀತಿ ದೋಷ ದೃಷ್ಟಿಯುಳ್ಳವನು. ಬೇರೆಯವರನ್ನು ಕಂಡ್ರೆ ಅದರಲ್ಲಿ ಏನಾದರೂ ಒಂದು ತಪ್ಪನ್ನು ಹುಡುಕ್ತಾನೆ. ಆ ತಪ್ಪು ಹುಡುಕಿ ಆ ಕಟು ಮಾತು ಅಂದು ಅವರನ್ನ ನಿಂದಿಸ್ತಾನೆ. ಈ ಸ್ವಭಾವದವನು. ಆತನನ್ನ ಚೈತನ್ಯ ಮಹಾಪ್ರಭುವಿಗೆ ಪ್ರಸಾದ ನೀಡುವಾಗ ಆತ ಇಲ್ಲಿ ಬರಬಾರದು, ಎಚ್ಚರ ವಹಿಸು ಅಂತ ಹೇಳಿ ಆಕೆಯ ಆತನ ಪತ್ನಿಗೆ ಆತ ಆದೇಶ ನೀಡಿದ್ದ. ಆದರೆ ಏನೋ ವಿಚಿತ್ರ ಯೋಜನೆಯಂತೆ ಅಲ್ಲಿ ಅಮೋಘ ಬಂದ್ಬಿಡ್ತಾನೆ. ಯಾರು ಅಮೋಘ? ಯಾರು ಅಮೋಘ? ಸಾರ್ವಭೌಮ ಭಟ್ಟಾಚಾರ್ಯರ ಅಳಿಯ. ಹಾ, ಮರ್ತೋಗಿಲ್ಲ ತಾನೆ. ಓಕೆ, ಸಾರ್ವಭೌಮ ಭಟ್ಟಾಚಾರ್ಯರ ಅಳಿಯ ಅವನು. ಆಗ ಸಾರ್ವಭೌಮ ಭಟ್ಟಾಚಾರ್ಯರು ಒಂದು ರೀತಿ ಹೆದರಿ ಬಿಡ್ತಾರೆ, ಈತ ಏನ್ ಮಾತಾಡ್ತಾನೆ ಅಂತ. ಆಗ ಅಮೋಘ ಹೇಳ್ತಾನೆ, ಸನ್ಯಾಸಿಯಾಗಿ ಇಷ್ಟೊಂದು ಖಾದ್ಯಗಳನ್ನ ತಿಂತಾ ಇದ್ದೀರಾ ನೀವು, ನಿಮ್ದೆಲ್ಲ ಒಣ ಸನ್ಯಾಸ, ಆ ರೀತಿಯಾಗಿ ವ್ಯಂಗ್ಯ ಮಾಡಿ ನಿಂದನೆ ಮಾಡಿಬಿಡ್ತಾನೆ. ತಕ್ಷಣ ಸಾರ್ವಭೌಮ ಭಟ್ಟಾಚಾರ್ಯರು ಒಂದು ಕೋಲ್ ಹಿಡಿದು ಆತನನ್ನು ಹಿಂಬಾಲಿಸಿ ಓಡಿಸ್ತಾರೆ. ಏನ್ ನೀನ್ ಮಾತಾಡ್ತಾ ಇದೀಯ? ಯಾರ ಬಗ್ಗೆ ಮಾತನಾಡ್ತಾ ಇದ್ದೀಯಾ? ಸಾಕ್ಷಾತ್ ಪರಮಪುರುಷ ಜಗನ್ನಾಥ ಕೃಷ್ಣ ಜಗನ್ನ ಚೈತನ್ಯ, ಆತನ ಕುರಿತಾಗಿ ಮಾತಾಡ್ತಾ ಇದೆಯಾ ಅಂತ ಆತನ ಹೊಡಿಲಿಕ್ಕೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಓಡಿ ಓಡಿ ಓಡಿಸ್ತಾನೆ ಆತನ ಮನೆಯಿಂದ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆತ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಾನು ಸನ್ಯಾಸಿ, ನಾನು ಈ ರೀತಿಯಾಗಿ ಸ್ವೀಕರಿಸಬಾರ್ದು. ನಾನು ನಿನಗೆ ಅದೇ ಹೇಳ್ತಾ ಇದ್ದೆ, ದಯವಿಟ್ಟು ನನಗೆ ಒಂದು ಸಣ್ಣ ಪ್ರಸಾದವನ್ನು ನೀಡ್ಬಿಟ್ಟು ನನ್ನ ಸಂತುಷ್ಟಿ ಪಡಿಸು. ಇಲ್ಲ ಇಲ್ಲ, ನೀನು ಜಗನ್ನಾಥ, ನೀನು ಎಲ್ಲದರ ಒಡೆಯ, ನೀನು ಎಲ್ಲದರ ಪಾಲಕ, ನೀನು ನಾವು ನೀಡ್ತಾ ಇರೋದು ಏನಿದು, ಎಂಥದ್ದು ಅಲ್ಲ, ದಯವಿಟ್ಟು ಸ್ವೀಕರಿಸಿ, ದಯವಿಟ್ಟು ಸ್ವೀಕರಿಸಿ ಅಂತ ಒತ್ತಾಯ ಮಾಡ್ತಾ ಇದ್ರು. ಚೈತನ್ಯ ಮಹಾಪ್ರಭು ಅವರ ಭಕ್ತಿಯನ್ನು ಗೌರವಿಸಿ ಸ್ವೀಕರಿಸಿದ್ರು. ಆನಂತರ ಏನು ಹೇಳಿದೆ, ಅಲ್ಲಿಂದ ಎದ್ದು ಮುಂದೆ ಹೋಗ್ತಾರೆ. ಆದರೆ ಚೈತನ್ಯ ಮಹಾಪ್ರಭುವಿನ ನಿಂದನೆ ಅಪರಾಧ ಮಾಡಿದ್ರ ಕಾರಣವಾಗಿ ಅಮೋಘ ಆತ ಒಂದು ರೋಗಕ್ಕೆ ತುತ್ತಾಗ್ಬಿಟ್ಟ. ಆ ದಿನ ರಾತ್ರಿಯಿಂದನೇ ಒಂದು ಭೀಕರವಾದಂತಹ ಜ್ವರ, ಕಾಲರ ರೋಗ ಆತನಿಗೆ ಬರುತ್ತೆ. ಆತ ರೋಗದಿಂದ ನರಳುತ್ತಾ ಇದ್ದಾನೆ. ಗೊತ್ತಿತ್ತು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಯಾಕೆ ಹೀಗಾಗಿದೆ ಅಂತ. ಯಾಕಂದ್ರೆ ಒಬ್ಬ ಮಹಾ ವ್ಯಕ್ತಿಯ ಕುರಿತಾಗಿ ನಿಂದನೆ ಅಪರಾಧವನ್ನ ಮಾಡಿದ್ರೆ ದೇವರು, ಈ ಪ್ರಕೃತಿ, ಈ ನಿಯಮಗಳು ಯಾವೂ ಕೂಡ ಸಹಿಸೋದಿಲ್ಲ. ಸೊ ಹಾಗಾಗಿ ಆ ವ್ಯಕ್ತಿಗೆ ಆ ಪ್ರತಿಕ್ರಿಯೆಯಾಗಿತ್ತು. ಚೈತನ್ಯ ಮಹಾಪ್ರಭುಗೆ ತಿಳಿದಾಗ ಅವರು ಖುದ್ದಾಗಿ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಬಂದು ಆ ಅಮೋಘನ ಮುಂದೆ ಬಂದು ಆತನ ಎದೆ ಮೇಲೆ ಕೈ ಇಟ್ಟು ಮಹಾಪ್ರಭು ಹೇಳ್ತಾರೆ, ನೀನು ನಿನ್ನ ಈ ಹೃದಯದಲ್ಲಿ ಈ ಅಸೂಯೆಯನ್ನ ಯಾಕೆ ತುಂಬಿಕೊಂಡಿದ್ದೀಯಾ? ಅದನ್ನು ಬಿಟ್ಬಿಟ್ಟು ಅಲ್ಲಿ ನೀನು ಶ್ರೀಕೃಷ್ಣನನ್ನ ಬರಮಾಡುಕೋ ಅಂತ ಹೇಳಿ ಆಶೀರ್ವದಿಸ್ತಾರೆ. ಹೇಳಿ ಮುಂದೆ ಹೋದಾಗ ಕೆಲ ಗಂಟೆಗಳ ನಂತರ ಅಮೋಘ ಮರಳಿ ಸಾಮಾನ್ಯ ಸ್ಥಿತಿಗೆ ಮರಳುತ್ತಾನೆ. ಆತನ ಆರೋಗ್ಯ, ಆತನಿಗೆ ಪಶ್ಚಾತ್ತಾಪ ಆಗ್ತಾನೆ ಇರುತ್ತೆ. ಆಗ್ಲೇ ಯಾವಾಗ ಆತನಿಗೆ ರೋಗ ಬಂತು ಆಗ್ಲೇ ಆತನಿಗೆ ತಿಳಿತು, ನಾನು ಮಾಡಿದ್ದು ಎಂಥ ಮಹಾ ತಪ್ಪು ಅಂತ. ಆದರೆ ಚೈತನ್ಯ ಮಹಾಪ್ರಭು ಹೇಗೆ ಕ್ಷಮೆಯನ್ನ ತೋರಿಸಿದ್ರು ನೋಡಿ. ಇಲ್ಲಿ ಅನೇಕ ಅಂಶಗಳು ಬರ್ತವೆ. ಕೆಲವೊಮ್ಮೆ ಭಕ್ತರ ಸಮುದಾಯದಲ್ಲಿದ್ದಾಗ ಯಾರೋ ಒಬ್ರು ಒಂದು ತಪ್ಪು ಮಾತನ್ನ ಹೇಳಿರಬಹುದು. ಅದನ್ನು ನಾವು ಹೇಗೆ ಸ್ವೀಕರಿಸ್ಬೇಕು? ಅದರಿಂದ ನಾವು ಮನಸ್ಸನ್ನ ಒಂದು ರೀತಿ ನೋವಿನಲ್ಲಿ ಇರಿಸಿ ಒಂದು ರೀತಿ ಯಾರು ನಾನು ತಿಳ್ಕೊಳ್ತಾ ಇಲ್ಲ ಅನ್ನೋ ಒಂದು ನಕಾರಾತ್ಮಕ ಭಾವನೆಗಳು ಬೇಡ. ಕ್ಷಮೆ ಇದು ವೈಷ್ಣವರ ಸಂಘದಲ್ಲಿ ಇರಬೇಕು. ಅದೇ ರೀತಿಯಾಗಿ ಬೇರೊಬ್ಬರು ನಿಂದನೆ ಮಾಡಬಾರದು. ಅದರಿಂದ ತಾವೇ ತಮ್ಮ ಭಕ್ತಿಯ ನಾಶವನ್ನು ಕಾಣ್ತಾ ಇದ್ದಾರೆ. ಈ ಮಾತನ್ನ ಇಲ್ಲಿ ಈ ಲೀಲೆಯಿಂದ ನಾವು ಕಾಣ್ತೀವಿ. ಅಮೋಘನಿಗೆ ಇದು ಅರಿವಾಯಿತು. ಕೊನೆಯದಾಗಿ ಚೈತನ್ಯ ಮಹಾಪ್ರಭು ತಮ್ಮ ಒಬ್ಬ ಮಹಾನ್ ಭಕ್ತನ ಕುರಿತಾಗಿ ಎಷ್ಟು ಪ್ರೇಮ, ಭಕ್ತಿ ಅನ್ನೋದು, ಅವರ ಕೃತಜ್ಞತೆ ಅನ್ನೋದಿತ್ತು ಅನ್ನೋದನ್ನ ಈ ಒಂದು ಲೀಲೆಯಲ್ಲಿ ನಾವು ಕಾಣ್ತೀವಿ. ಇದು ಯಾವ ಲೀಲೆ? ಯಾರಿಗಾದ್ರೂ ಗೊತ್ತಾ? ಸಾರಿ, ಸಾಕಷ್ಟು ಲೀಲೆಗಳು ವರ್ಣಿಸ್ತಾ ಇದ್ದು, ಕೊನೆಯದು ಆಲ್ಮೋಸ್ಟ್. ಇದು ಯಾವ ಲೀಲೆ? ಯಾರಿಗಾದ್ರೂ ಗೊತ್ತಾ? ಹರಿದಾಸ್ ಠಾಕೂರ್. ಚೈತನ್ಯ ಮಹಾಪ್ರಭು, ನೀವು ನಿನ್ನೆ ಹರಿದಾಸ್ ಠಾಕೂರ್ ಅವ್ರ ಬಗ್ಗೆ ಕೇಳಿದಿರಲ್ವಾ? ನಾಮದ ಬಗ್ಗೆ ವರ್ಣನೆ ಮಾಡೋ ಸಮಯದಲ್ಲಿ ಅಲ್ವಾ? ಸೊ ಹರಿದಾಸ್ ಠಾಕೂರರು ನಾಮಾಚಾರ್ಯರು. ಭಗವಂತನ ನಾಮದ ಕುರಿತಾಗಿ ಅವರ ನಿಷ್ಠೆ ಎಷ್ಟಿತ್ತು, ಶ್ರದ್ಧೆ ಎಷ್ಟಿತ್ತು, ಅವರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ
ಮುಸಲ್ಮಾನ್ ಪರಿವಾರದಲ್ಲಿ ಜನ್ಮಿಸಿದ್ರು, ಎಷ್ಟೆಲ್ಲ ವಿರೋಧವನ್ನ ಅನುಭವಿಸ್ಬೇಕಾಯ್ತು. ಆದರೆ ಭಗವಂತನ ನಾಮದಲ್ಲಿ ಎಷ್ಟು ಅವರಿಗೆ ಶ್ರದ್ಧೆ ನಿಷ್ಠೆ ಇತ್ತು, ಅದನ್ನ ಕಂಡ್ವಿ. ಚೈತನ್ಯ ಮಹಾಪ್ರಭುವಿಗೆ ನಾಮಾಚಾರ್ಯ ಅನ್ನೋ ಬಿರುದನ್ನ ನೀಡಿದ್ರು. ಚೈತನ್ಯ ಮಹಾಪ್ರಭುವಿನ ಮುಂದೆ ಬಂದು ಅವರು ಪ್ರಾರ್ಥನೆ ಮಾಡ್ತಾರೆ, ನಿಮ್ಮ ಲೀಲೆಯ ಕೊನೆಯನ್ನ ನಾನು ಕಾಣಲಾರೆ, ಅದರ ಮುಂಚೆ ನಾನೇ ಕೊನೆ ಆಗಬೇಕು, ದಯವಿಟ್ಟು ನೀವು ನನಗೆ ಅನುಮತಿಯನ್ನು ನೀಡಿ ಶರೀರವನ್ನು ತ್ಯಾಗ ಮಾಡಲಿಕ್ಕೆ ಅಂತ ಹೇಳಿ ಬೇಡ್ಕೊಳ್ತಾರೆ. ಚೈತನ್ಯ ಮಹಾಪ್ರಭು ಆತನ ಭಕ್ತಿಯನ್ನು ಕಂಡು ಆತನ ಕುರಿತಾಗಿ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಕೃಪೆಯಿಂದ ಅವನ ಕಣ್ಣು ಮುಂದೆಯೇ ಅವರ ದೇಹತ್ಯಾಗವನ್ನು ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಆತನ ಆ ಮೃತ ಶರೀರವನ್ನ ಹಿಡಿದು, ಯಾಕೆಂದ್ರೆ ಆ ಶರೀರ ಹೊರರೂಪದಲ್ಲಿ ಮೃತ ಭೌತಿಕ ಆಗಿದ್ರೂ ಕೂಡ ಅದು ಶುದ್ಧ ಭಕ್ತಿಯ ಪಾಲನೆಯಲ್ಲಿ ಇದ್ದಿದ್ದರಿಂದ ಅದು ದಿವ್ಯ ಅನ್ನೋ ಒಂದು ಭಾವನೆಯಲ್ಲಿ ಆ ಮೃತ ಹರಿದಾಸ್ ಠಾಕೂರರ ಶರೀರವನ್ನ ತಮ್ಮ ತೋಳುಗಳಲ್ಲಿ ಹಿಡಿದು ಅವರು ಕೀರ್ತನೆಯನ್ನ ಮಾಡ್ತಾ ಆತನ ಕುರಿತಾಗಿ ಆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸ್ವತಃ ತಾವೇ ಆ ಹರಿದಾಸ್ ಠಾಕೂರರ ಸಮಾಧಿಯನ್ನ ನಿರ್ಮಿಸ್ತಾರೆ. ಈಗಲೂ ಕೂಡ ನಾವು ಕಾಣಬಹುದು, ಜಗನ್ನಾಥಪುರಿ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಸಮುದ್ರದ ಪಕ್ಕನೇ ಇದೆ ಅತ್ಯಂತ ಪವಿತ್ರವಾದ ಸ್ಥಾನ. ಆ ಸಮಾಧಿಯನ್ನ ಮಾಡಿದ ಮೇಲೆ ಪ್ರತಿಯೊಬ್ಬರ ಮನೆಗೆ ಹೋಗಿ ಭಿಕ್ಷೆ ಬೇಡಿ, ನಾನು ನಮ್ಮ ಪ್ರಿಯ ಹರಿದಾಸ್ ಠಾಕೂರರ ಸ್ಮರಣ ಸ್ಮೃತಿ ಉತ್ಸವ ಮಾಡ್ಬೇಕಂತ ಇದ್ದೀವಿ, ದಯವಿಟ್ಟು ದಾನವನ್ನ ನೀಡಿ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಭಿಕ್ಷೆ ಬೇಡ್ತಾರೆ ಮಹಾಪ್ರಭು. ಅಂದ್ರೆ ಅರ್ಥ ಏನು, ಮಹಾಪ್ರಭು ತನ್ನ ಭಕ್ತರ ಕುರಿತಾಗಿ ಎಷ್ಟು ಪ್ರೀತಿ, ಎಷ್ಟು ಅವರು ವಿಶೇಷ ಭಾವದಲ್ಲಿ ಕಂಡ್ರು. ಅದನ್ನ ನೋಡ್ಲಾರ್ದೆ ಭಕ್ತರು ದಯವಿಟ್ಟು ನೀವು ಹೀಗೆ ಮಾಡಬೇಡಿ, ನಮ್ಮ ಜೀವನದ ಸ್ವತ್ತೆಲ್ಲವೂ ನಿಮ್ಮದೇ ಅಂತ ಹೇಳಿ ತಾವೇ ಮುಂದೆ ಬಂದು ಆ ಉತ್ಸವ ನೆರವೇರಿಸ್ತಾರೆ. ಸಹಸ್ರ ಮುಖಗಳಂತೆ ಅವರು ಅನೇಕ ಮಾತುಗಳಲ್ಲಿ ಹರಿದಾಸ್ ಠಾಕೂರರ ಗುಣಗಾನವನ್ನ ಮಾಡ್ತಾರೆ. ಅಂದ್ರೆ ಒಬ್ಬ ವೈಷ್ಣವ ಇನ್ನೊಬ್ಬ ವೈಷ್ಣವನ ಕುರಿತಾಗಿ ಹೇಗೆ ಆತನ ಕುರಿತಾಗಿ ಗೌರವ, ಭಕ್ತಿ, ಪ್ರಶಂಸೆಗಳು ಇರಬೇಕು ನೋಡಿ. ನಮ್ಮ ಹೃದಯದಲ್ಲಿ ಅಸೂಯೆ ಇದು ಈ ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದ್ದೇ ಇರುತ್ತೆ. ಆದರೆ ಆ ಅಸೂಯೆಯನ್ನ ನಾವು ನಿರ್ಮೂಲನೆ ಮಾಡಬೇಕಂದ್ರೆ ನಮ್ಮ ಬಾಯಿಯಿಂದ ನಾವು ಭಕ್ತರ ಪ್ರಶಂಸೆಯನ್ನ ಮಾಡಬೇಕು, ಗುಣಗಾನವನ್ನ ಮಾಡಬೇಕು. ಅದು ನಮ್ಮ ಈ ಅಸೂಯೆಗೆ ಔಷಧಿ. ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ರು, ಹರೇ ಕೃಷ್ಣ ನಾಮವನ್ನ ಜಪಿಸಿ ವೈಷ್ಣವರನ್ನ ಎಂದೂ ಕೂಡ ನೀವು ನಿಂದಿಸದಿರಿ. ಈ ಎರಡನ್ನ ನೀವು ಮಾಡಿದ್ರೆ ಆ ಕೃಷ್ಣನ ಆ ಕೃಪೆಯನ್ನ ನೀವು ಪಡಿತೀರಾ. ಹೀಗೆ ಭಕ್ತರ ಸಂಘ, ಸಾಧು ಸಂಘ, ಅವರ ಸಂಘ ಸೇವೆ ಏನಿದೆ ಇದು ನಮ್ಮ ಭಕ್ತಿಯ ಬೇರು ಇದ್ದಂತೆ, ಬೀಜವಿದ್ದಂತೆ, ಮೂಲ. ಇದು ಕೃಷ್ಣ ಭಕ್ತಿ ಜನ್ಮ ಮೂಲ ಹಯ ಸಾಧು ಸಂಘ. ಅಷ್ಟೇ ಅಲ್ಲದೆ ನಮ್ಮ ಭಕ್ತಿ ಜೀವನದಲ್ಲಿ ನಾವು ಬೆಳೆದ ಮೇಲೂ ಕೂಡ ಈ ಕೃಷ್ಣ ಭಕ್ತರ ಸಂಘ ಏನಿದೆ ಇದು ಮುಖ್ಯ ಅಂಗವಾಗಿರುತ್ತೆ. ಪ್ರಾರಂಭದಲ್ಲಿ ಮಾತ್ರ ಭಕ್ತರ ಸಂಘ ಬೇಕು, ಅದಾದ್ಮೇಲೆ ಏನ್ ಬೇಡ, ಹಾಗಲ್ಲ. ಎಷ್ಟೇ ಭಕ್ತಿಯಲ್ಲಿ ಮುಂದುವರೆದ್ರೂ ಕೂಡ ಭಕ್ತರ ಸಂಘ ಅದು ಅತ್ಯಂತ ಪ್ರಮುಖ ಅಂಗವಾಗಿರುತ್ತೆ. ಕೃಷ್ಣ ಪ್ರೇಮ ಜನ್ಮೇ ತೇಹೋ ಪುನಃ ಮುಖ್ಯ ಅಂಗ. ಓದ್ತೀರಾ ಅನುವಾದ? ಹರೇ ಕೃಷ್ಣ ಪ್ರಭು. ಭಕ್ತಿಯ ಬೀಜವು ಹೃದಯದಲ್ಲಿ ಮಳೆಯಲು ಭಕ್ತರ ಸಹವಾಸವೇ ಮುಖ್ಯ. ಒಬ್ಬನಲ್ಲಿರುವ ಸುಪ್ತ ಕೃಷ್ಣ ಪ್ರೇಮ ಜಾಗೃತವಾದರೂ ಭಕ್ತರ ಸಹವಾಸವು ಇನ್ನೂ ಅತ್ಯಂತ ಅಗತ್ಯ. ಹರೇ ಕೃಷ್ಣ ಪ್ರಭು. ಸೊ ಹೀಗೆ ಭಕ್ತರೊಡನೆ ನಾವು ಹೇಗೆ ಸಹವಾಸ ಸಂಘ ಮಾಡಬೇಕು, ಅವರ ಸೇವೆಯನ್ನ ಹೇಗೆ ಮಾಡಬೇಕು, ಅವರನ್ನ ಯಾವ ದೃಷ್ಟಿಯಿಂದ ಕಾಣಬೇಕು, ಈ ಎಲ್ಲ ಲಕ್ಷಣಗಳನ್ನ, ಈ ಎಲ್ಲ ಆಚಾರಗಳನ್ನ, ಸದಾಚಾರಗಳನ್ನ ಚೈತನ್ಯ ಮಹಾಪ್ರಭು ತಮ್ಮ ಜೀವನದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ವೈಷ್ಣವ ಸೇವೆ ಇದು ಅವರ ಉಪದೇಶಗಳಲ್ಲಿ ಅತಿ ಮುಖ್ಯವಾದಂತಹ ಒಂದು ಅಂಶ. ನಾಮ ರುಚಿ ಇದು ವೈಯಕ್ತಿಕ ಭಕ್ತಿಯ ಬೆಳವಣಿಗೆ. ವೈಷ್ಣವ ಸೇವೆ ಇದು ನಾವು ಒಂದು ಸಮುದಾಯದಲ್ಲಿದ್ದಾಗ ಭಕ್ತರೊಡನೆ ಹೇಗೆ ವ್ಯವಹರಿಸಬೇಕು, ಅವರ ಸೇವೆಯನ್ನ ಹೇಗೆ ಮಾಡಬೇಕು, ಅವರನ್ನ ಹೇಗೆ ನಮ್ಮ ಕುರಿತಾಗಿ ನಾವು ಅವರಿಗೆ ಹೇಗೆ ಪ್ರಿಯರಾಗಬೇಕು, ವಿಶೇಷವಾಗಿ ಗುರು, ಆನಂತರ ಎಲ್ಲ ಭಕ್ತರು. ಇದನ್ನ ವೈಷ್ಣವ ಸೇವೆ ಅನ್ನೋ ಒಂದು ಅಂಶದಲ್ಲಿ ಕಾಣ್ತೀವಿ.
ಇದಾದ ಮೇಲೆ ಇನ್ನೊಂದು ಮೂರನೇ ಅಂಶ, ಅದು ಜೀವದಯೆ. ಅದನ್ನು ನೋಡೋಣ ಮುಂದಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡಲಿಕ್ಕೆ. ಸೊ ಹೀಗೆ ಈ ವೈಷ್ಣವ ಸೇವೆಯ ಅಂಶವನ್ನು ನಾವಿವತ್ತು ಚರ್ಚೆ ಮಾಡಲಿಕ್ಕೆ ಸಣ್ಣ ಪ್ರಯತ್ನ ಮಾಡಿದ್ವಿ. ತಮ್ಮೆಲ್ಲರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದರಿಗೆ ಜೈ. ಶ್ರೀಲ ಪ್ರಭುಪಾದರು ಈ ಎಲ್ಲ ಅಂಶಗಳನ್ನು ತಮ್ಮ ಚೈತನ್ಯ ಚರಿತಾಮೃತ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ತಾವೆಲ್ಲರೂ ಕೂಡ ಅಲ್ಲಿ ಹೆಚ್ಚು ವಿವರಗಳನ್ನು ತಿಳಿದು ಇದರ ಇನ್ನಷ್ಟು ಹೆಚ್ಚು ಅರ್ಥವನ್ನು ಪಡೀರಿ ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ತುಂಬ ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಧನ್ಯವಾದಗಳು ಪ್ರಭು. ಜೈ.